ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಜೂನ್ 2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಪೂರ್ವಾಷಾಢ ನಕ್ಷತ್ರ, ಶುಭಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಗುರು ಗೋಚಾರ ಫಲ. ನಕ್ಷತ್ರಾನುಸಾರ ನಿನ್ನೆ ಸಂಚಿಕೆಯಲ್ಲಿ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೇನೆ. ಯಾವ ನಕ್ಷತ್ರಕ್ಕೆ ಗುರು ಯಾವ ರೀತಿ ಕಾರಕತ್ವವಾಗಿ, ಯಾಕಂದ್ರೆ ಗುರುವಿನ ಮಿತ್ರರು ಯಾರು, ಶತ್ರುಗಳು ಯಾರು. ಗುರು ಯಾರಿಗೂ ಶತ್ರು ಅಲ್ಲ. ಶುಕ್ರ ಅಂತ ಹೇಳ್ತಿದ್ದಾಗೆ ಭೋಗದ ಕಡೆ ಓಡ್ಬಿಡ್ತಾರೆ ಮಕ್ಕಳೇ. ಗುರು ಏನ್ ಹೇಳ್ತಾರೆ ಅಂದ್ರೆ ಜ್ಞಾನವೇ ಸತ್ಯ, ಯಾವ ಭೋಗನೂ ನಿಲ್ಲಲ್ಲ. ಈ ಅಂದ ನಿಲ್ಲುತ್ತಾ ತುಂಬಾ ದಿನ? ನೀವು ನೋಡಿ, ಯಾರಾದ್ರೂ ಸೂಪರ್ ಸ್ಟಾರು, ಅಂದವಾಗಿರೋರು, ಯಾರಾದ್ರೂ ಸೂಪರ್ ಸ್ಟಾರ್ ಅವ್ರ ಮನೆಯಲ್ಲಿ ನೆಮ್ಮದಿ ಆಗಿದಾರ ಅಂತ ನೋಡಿ. ಅಲ್ಲೊಂದು ಏನೋ ಒಂದು ವಿಚಲಿತ. ಶುಕ್ರನ ಭೋಗ ಅಲ್ವಾ, ಲಕ್ಷ್ಮಿ, ನಾನೇ ಆ ಬ್ರ್ಯಾಂಡು, ಆ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರು, ಮಾಡ್ಲಿಂಗ್ ನಲ್ಲಿ ಇರ್ತಕ್ಕಂಥವ್ರು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರು, ತುಂಬಾ ದೊಡ್ಡ ಒಂದು ಅಂದ ಚಂದ ಅಗತ್ತು. ಲಕ್ಷ್ಮಿ ಯಾರ ಮನೇಲಿ ಸಿಕ್ಕಾಬಟ್ಟೆ ಇರುತ್ತೋ, ಬಿಲ್ ಗೇಟ್ಸೇ ತಗೊಳ್ಳಿ, ಹೆಂಡತಿಗೆ ಡೈವರ್ಸ್ ಕೊಟ್ಬಿಟ್ಟ. ಜೆಫ್ ಬೇಜೋಸ್ ಹೆಂಡತಿಗೆ ಡೈವರ್ಸ್ ಕೊಟ್ಬಿಟ್ಟ. ನೀವು ನಂಬಲ್ಲ, ಲಕ್ಷ್ಮೀಕಾರಕ ಜೆಫ್ ಬೇಜೋಸ್ ಹೆಂಡತಿ ಕಡಿಮೆ ಅಂದರು 1,00,000 ಕೋಟಿಗೂ ಹೆಚ್ಚು ದಾನ ಮಾಡಿಬಿಟ್ಟಿದೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆಕೆಗೆ ಬಂದಿರೋ ದುಡ್ಡು ಅಷ್ಟು ಮಲ್ಟಿಪ್ಲೈ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಯಾವಾಗ ಆ ಅಂಧತ್ವ, ನಾನೇ ನಂದೆ, ತುಂಬಾ ದೊಡ್ಡ ಸೂಪರ್ ಸ್ಟಾರ್ಗಳು ನೀವು ಗಮನಿಸಿ ನೋಡಿ, ಅಲ್ಲೊಂದೇನೋ ಒಂದು ಬಾಧೆ. ಅದು ಧರ್ಮೇಂದ್ರ ತಗೊಳ್ಳಿ, ಹೇಮಾ ಮಾಲಿನಿ ತಗೊಳ್ಳಿ, ಯಾವುದೇ ಸೂಪರ್ ಸ್ಟಾರ್ ತಗೊಳ್ಳಿ, ಅಲ್ಲೊಂದು ಬಿರುಗಾಳಿ ತಂದಿಟ್ಟಿರುತ್ತೆ. ನಮ್ಮ ಕರ್ನಾಟಕದಲ್ಲೇ ಸೂಪರ್ ಸ್ಟಾರ್ಗಳನ್ನ ತಗೊಳ್ಳಿ ನೀವು ಬೇಕಾದ್ರೆ, ಅಲ್ಲೊಂದಿದೆ. ಅದು ರಾಜಕೀಯವಾಗಿ ಆದ್ರೂ ತಗೊಳ್ಳಿ, ವಿಪರೀತ ದುಡ್ಡು ಮಾಡಿದ್ದಾರೆ, ವಿಪರೀತ ಅಧಿಕಾರ ಪಡೆದಿದ್ದಾರೆ ಅನ್ನತಕ್ಕಂಥವ್ರನ್ನು ನೀವು ಬೇಕಾದ್ರೆ ಗಮನಿಸಿ ನೋಡಿ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ. ಅಂದ ಅನ್ನೋದು ಶುಕ್ರ, ಆನಂದ ಅನ್ನೋದು ಗುರು. ಗುರು ಬಂದು ಇರುವುದರಲ್ಲೇ ಏನೋ ಒಂದು ಅನ್ನ, ಆ ಮೊಸರು ಇದೆಯಾ ಹಾಕು, ಮೊಸರನ್ನದಲ್ಲೇ ಆನಂದ. ಒಟ್ಟಿಗೆ ಮಲ್ಗೋಣ, ಒಟ್ಟಿಗೆ ತಿನ್ನೋಣ, ಒಟ್ಟಿಗೆ ನಡೆಯೋಣ, ಎಲ್ಲರೂ ಸಮಬಾಳ್ವ, ಎಲ್ಲರೂ ಸಹಬಾಳ್ವ ಅನ್ನತಕ್ಕಂಥ ಸಿದ್ಧಾಂತ. ಶುಕ್ರ ಹಂಗಲ್ಲ. ಸ್ವಲ್ಪ ದುಡ್ಡು ಇರೋರ್ನ ನೀವು ಹತ್ರಕ್ಕೆ ಹೋಗಿ ನೋಡಿ. ನೀವು ದುಡ್ಡು ಅಧಿಕಾರ ಬಂದ ತಕ್ಷಣ ನಮ್ಮನ್ನು ಸೇರ್ಸೋಲ್ಲ, ಹತ್ರಕ್ಕೆ ಸೇರೋಲ್ಲ, ಬೆಳೆಯೋಲ್ಲ, ನಿಂತ್ಕೊಳ್ಳಲ್ಲ. ಗುರು ಹಾಗಲ್ಲ. ಹೆಚ್ಚು ಜ್ಞಾನ ಬೆಳೆದಷ್ಟು ನೀವು ನೋಡಿ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ರಾಘವೇಂದ್ರಾಚಾರ್ಯರು, ವ್ಯಾಸತೀರ್ಥರು, ಸಾಮಾನ್ಯವ ವ್ಯಾಸತೀರ್ಥರು ಮಾಡಿರೋದು. ಇವತ್ತು ಒಂದೊಂದು ಹನುಮ ಕ್ಷೇತ್ರವು ವ್ಯಾಸತೀರ್ಥರಿಗೆ ಸಮರ್ಪಣೆ. ಜಗತ್ತಿನ ಮೊಟ್ಟ ಮೊದಲ ಹನುಮ ಕ್ಷೇತ್ರ ಮುಳುಬಾಗಿಲಿನಲ್ಲಿರತಕ್ಕಂಥ ಹನುಮ ಕ್ಷೇತ್ರಕ್ಕೆ ಯಾರಾದ್ರೂ ಹೋಗಿದ್ದೀರಾ? ನೀವು ನೋಡಿದ್ದೀರಾ? ಅದಕ್ಕೆ ಗುರುಭಾವಕ್ಕೆ ಹನುಮರ ಹತ್ರ ಹೋಗ್ಬೇಕು ಅಂತ ಕೂಡ ಹೇಳ್ತೇವೆ. ಸೊ ಶುಕ್ರನಿಗೂ ಗುರುವಿಗೂ ಆಗೋದೇ ಇಲ್ಲ. ಅದೇ ಶುಕ್ರ ನೋಡಿ ಉಚ್ಚ ಸ್ಥಾನ ಆಗುತ್ತೆ ಗುರುವಿನ ಮನೆಯಲ್ಲಿ. ಅಂದ್ರೆ ತುಂಬಾ ಒಂದು ವಯಸ್ಸಾದ ಕಾಲದಲ್ಲಿ ಶ್ರೀಮಂತಿಕೆ ಬಂದ್ರೆ ಅಂದ. ಅದಕ್ಕೆ 60ನೇ ವಯಸ್ಸಿನ ನಂತರ ನೀವು ನೋಡಿ, ತುಂಬಾ ದೊಡ್ಡವರು ಷಷ್ಠಿ ಪೂರ್ತಿ ಮಾಡ್ಕೋತಾರೆ, ಗೃಹ ಪ್ರವೇಶ, ಮನೆ ಕಟ್ಟಿಸ್ತಾರೆ, ಮಕ್ಕಳು ಮದುವೆ ಮಾಡ್ತಾರೆ, ಮೊಮ್ಮಕ್ಕಳ ಜೊತೆಲಿ ಇರ್ತಾರೆ, ಯಾರು ಬೇಕಾದ್ರೂ ಅವ್ರನ್ನ ಕರೀತಿರ್ತಾರೆ ಶುಭ ಕಾರ್ಯಗಳಿಗೆ. ಆಟೋಮ್ಯಾಟಿಕಲಿ 60 ದಾಟಿದೆ ಅಂದ್ರೆ ನಾವು ಕಾಲಿಗೆ ನಮಸ್ಕಾರ ಆಗ್ತೇವೆ. ಅವರ ಅನುಭವ ದೊಡ್ಡದು. ಅದಕ್ಕೆ ಅನುಭವ ಅಂತ ಹೇಳ್ತಿದ್ದಾಗೆ ಅವ್ರನ್ನ ಕರೆದು ಅವರ ಜ್ಞಾನ ಸಿಂಧು, ವಿದ್ಯಾ ವಾಚಸ್ಪತಿ ಅಂತ ಹೇಳ್ಬಿಟ್ಟು ಅವರನ್ನ ನಾವು ವೇದಿಕೆಗೆ ಒಂದು ಕರೆಯೋದು, ಅವರಿಂದ ಒಂದು ನುಡಿಮುತ್ತು ಕೇಳೋದು, ಹಿರಿಯರ ಮಾತು ಕೇಳೋದು, ಅಜ್ಜನ ಹತ್ರ ಹೋಗೋದು. ಗುರುವಿನ ಭಾವ ಇರೋರಿಗೆ ಬೇಗ ಒಂದು ಹಣೆ ಅಗಲ, ಹಣೆಯಲ್ಲಿ ಒಂದು ತಿಲಕ,
ಹಾಗೆ ವಿಶೇಷವಾಗಿ ಏನಾದ್ರೂ ಒಂದು ರುದ್ರಾಕ್ಷಿ ಮಾಲೆ, ಅವರ ಮಾತು ತುಂಬಾ ಓದಿಲ್ಲ ಅಂದ್ರೂ ಕೂಡ ಕೆಲವರ ಅನುಭವಗಳು ತುಂಬಾ ದೊಡ್ಡದಾಗಿರುತ್ತೆ, ತುಂಬಾ ಶುದ್ಧ ಮಾತು, ಅಂತರಂಗಿಕ ಮಾತು ಅಂತ ಹೇಳ್ತಾರೆ. ಶುಕ್ರ ಹಂಗಲ್ಲ, ಯಾವಾಗ್ಲೂ ಹಿಂಗಂತಾರೆ, ನಿಂಗೆ ಗೊತ್ತೇನೋ ಈ ವಾಚ್ ಗೊತ್ತೇನೋ ಅಂತಾರೆ. ಯಾರಾದ್ರೂ ಈ ವಾಚು, ಈ ಬಟ್ಟೆ, ಈ ಕಾರು, ಅವರು ಶುಕ್ರನ್ ತತ್ವದಲ್ಲಿ ಹುಟ್ಟಿರ್ತಾರೆ. ನೀವು ಗಮನಿಸಿ ನೋಡಿ. ಅದಕ್ಕೆ ತುಲಾ ಲಗ್ನದವರಿಗೆ ಅದೊಂದು ತಳಮಳ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಅಷ್ಟಮಾಧಿಪತಿಯೇ ಶುಕ್ರ. ಆ ಶುಕ್ರ ಬುಧನ ಮನೆಯಲ್ಲಿ ನೀಚ ಆಗುತ್ತೆ. ಇಷ್ಟಕ್ಕೂ ನಾರಾಯಣರ ಮನೆ ನೀಚ ಆಗುತ್ತೆ ಯಾವಾಗ? ಆಸೆಯ ಬೆಂಬತ್ತಿ ಹೋದಾಗ. ಅವ್ರು ಅದಕ್ಕೆ ಇಲ್ಲೂ ಅಲ್ಲ ಅಲ್ಲೂ ಅಲ್ಲ. ತುಲಾ ರಾಶಿ, ತುಲಾ ಲಗ್ನದವರು ಒಂಥರ ತಳಮಳ, ಒಂಥರ ಪೂರ್ಣ ವೇದಾಂತಿಯೂ ಅಲ್ಲ, ಪೂರ್ಣ ಸನ್ಯಾಸಿಯೂ ಅಲ್ಲ, ಪೂರ್ಣ ಸಂಸಾರಿಯೂ ಅಲ್ಲ. ಇನ್ನು ಬುಧ ಯಾವಾಗಲೂ ಸಂಪಾದನೆ, ಸೇಫ್ಟಿ ಅಂತ ನೋಡೋದು. ಗುರು ಹಂಗಲ್ಲ, ಸೇಫ್ಟಿ ನೋಡಲ್ಲ. ಶಿವ ಇದನ್ನೇ ಕೊಡೋಕೆ ಬಿಡಿ. ಅದಕ್ಕೆ ಶಿವಾಲಯದ ಅರ್ಚಕರನ್ನ ನೀವು ನೋಡಿ, ನೀವು ಬೇಕಾದ್ರೆ ಶಿವ ದೇವಸ್ಥಾನದ, ಇಲ್ಲ ಗಣಪತಿ ದೇವಸ್ಥಾನದ, ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕರನ್ನ, ದಕ್ಷಿಣಾಮೂರ್ತಿ ದೇವಸ್ಥಾನದ ಅರ್ಚಕರನ್ನ, ದತ್ತಾತ್ರೇಯ ದೇವಸ್ಥಾನದ ಅರ್ಚಕರನ್ನ, ರಾಘವೇಂದ್ರ ಮಠದ ಅರ್ಚಕರನ್ನ, ಪುರೋಹಿತರನ್ನ, ವೈದಿಕರು ಸೂಕ್ಷ್ಮವಾಗಿ ಅಲ್ಲಿ ಹೋದಾಗ ನೀವು ನೋಡಿ, ನೀವು ಅವರಲ್ಲಿರೋ ಭಾವ ನೋಡಿ. ಲಕ್ಷ್ಮೀ ಪೂಜೆ, ವಿಷ್ಣು ಪೂಜೆ, ನಾರಾಯಣ ಪೂಜೆ ಅನ್ನತಕ್ಕಂಥವರ ಒಂದು ಗತ್ತು ನೋಡಿ. ಅಲ್ಲೊಂದು ಬಂದ್ಬಿಟ್ಟಿರುತ್ತೆ, ಅಲ್ಲೊಂದು ಬ್ರೇಸ್ಲೆಟು, ರಿಂಗು, ಚೈನು, ಅವ್ರ ಪಟ್ಟ, ಗಾಂಭೀರ್ಯ. ಲಕ್ಷ್ಮಿ ಅದು ನಾರಾಯಣ ಸ್ವರೂಪ. ಆ ಬುಧನ ತತ್ವ. ಬುಧ ಏನ್ ಗೊತ್ತಿಲ್ಲ, ಲೆಕ್ಕಾಚಾರವೇ. ಗುರು ಹತ್ರ ಲೆಕ್ಕಾಚಾರ ಇಲ್ಲ. ಅಂದ್ರೆ ಇವರು ಈ ಕಣ್ಣಿಗೆ ಸುಣ್ಣ, ಈ ಕಣ್ಣಿಗೆ ಬೆಣ್ಣೆ, ಹೆಂಡತಿಗೊಂದು ಧರ್ಮ, ಮಗನಿಗೊಂದು ಧರ್ಮ, ಅದೆಲ್ಲ ಇಲ್ಲ. ಗುರು ಗರ್ಜನೆ, ಸಿಂಹ ಗರ್ಜನೆ ಅಂತೀವಿ. ದೊರೆಯ ಗರ್ಜನೆ ಬೇರೆ, ಗುರುವಿನ ಧರ್ಮ ಗರ್ಜನೆ ಬೇರೆ. ದೊರೆದು ಅಧಿಕಾರ ಗರ್ಜನೆ, ಗುರುವಿನದ್ದು ಧರ್ಮ ಗರ್ಜನೆ ಆಗಿರುತ್ತೆ. ತುಂಬಾ ತಿಳಿದವ ಜ್ಞಾನಿ ಜನಗಳ ಜೊತೆಲೇ ಇರೋಲ್ಲ, ಎಲ್ಲೋ ದೂರಕ್ಕೆ ಹೋಗ್ಬಿಡ್ತಾರೆ. ಯಾವ ಪದವಿ, ಪ್ರತಿಷ್ಠೆ, ಪೀಠ, ಅಲಂಕಾರ ಬರೋದೇ ಇಲ್ಲ, ಅವ್ರು ತೋರ್ಸ್ಕೊಳ್ಳೋದೇ ಇಲ್ಲ. ದೊಡ್ಡ ಗಾಡಿ, ದೊಡ್ಡ ಪ್ಲೇನು, ದೊಡ್ಡ ಹೆಲಿಕಾಪ್ಟರ್. ನೀವು ಸಿದ್ದೇಶ್ವರ ಸ್ವಾಮಿಗಳನ್ನ ನೋಡಿರ್ತೀರಿ, ಗುರುಗಳನ್ನ ನೋಡಿ. ಅವ್ರು ಎಂತ ವಿಲುನಾಮ ಬರೆದಿಟ್ಬಿಟ್ಟು ಹೋದ್ರು. ನನ್ನ ಹೆಸರಿನಲ್ಲಿ ಯಾವುದೇ ಒಂದು ಪ್ರತಿಷ್ಠಾನ ಇರಬಾರ್ದು, ನನ್ನ ಹೆಸರಿನಲ್ಲಿ ಯಾವುದೇ ಒಂದು ಪ್ರಶಸ್ತಿ ಇರಬಾರ್ದು, ನನ್ನ ಹೆಸರಿನಲ್ಲಿ ಏನೂ ಇರಬಾರ್ದು. ಹೇಗೆ ಬಂದನು ಹಾಗೆ ಕಳಿಸ್ಬಿಡಿ. ಯೋಚನೆ ಮಾಡಿ ನೋಡಿ. ಹೇಗೆ ಬಂದನೋ ಅದೇ ರೀತಿಯಲ್ಲಿ ನನ್ನ ಹೆಸರಲ್ಲಿ ಒಂದು ಸಮಾಧಿ ಕೂಡ ಇರಬಾರ್ದು, ನನ್ನ ಹೆಸರಲ್ಲಿ ಒಂದು ದತ್ತಿ ಇರಬಾರ್ದು, ಪ್ರತಿಷ್ಠಾನ ಇರಬಾರ್ದು, ಏನೂ ಇರಬಾರ್ದು. ನಿಜವಾದ ಗುರು ಅದು ಇಲ್ಲ, ಯಾವುದಕ್ಕೂ ಬಯಸೋಲ್ಲ. ನಿಜವಾದ ಗುರು ಸಿಗೋದೇ ಇಲ್ಲ, ಅವ್ರು ಕಾಣಿಸೋದೇ ಇಲ್ಲ. ಕಾಣಿಸ್ದಾಗ ಇರ್ತಾರೆ, ನಮ್ಗೆ ಅವ್ರ ಗುರು ಅಂತಾನೆ ಗೊತ್ತಾಗಲ್ಲ. ಪೂರ್ಣ ಗುರುವಾದವರು ಇದ್ದ ಹಾಗೆ ಇರ್ತಾರೆ, ಬಟ್ ಇರೋಲ್ಲ. ಅವರು ವಿಮುಖರಾಗ್ಬಿಡ್ತಾರೆ. ಬುಧ ಹಂಗಲ್ಲ, ಶಾರ್ಟ್ ಕಟ್. ಗುರು ಸ್ಟ್ರೈಟ್ ಕಟ್. ಅದಕ್ಕೆ ಶುಕ್ರ ನಕ್ಷತ್ರಕ್ಕೂ ಬುಧನ ನಕ್ಷತ್ರಕ್ಕೂ ಅಲ್ಲೊಂದು ತಳಮಳಗಳು ಯಾವಾಗ್ಲೂ ಇರ್ತವೆ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಬೇಕಾದ್ರೆ ಆ ಶುಕ್ರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನೀವು ಭರಣಿ ನಕ್ಷತ್ರ, ಪುಫಾ ನಕ್ಷತ್ರ, ಹಾಗೆಯೇ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ, ಬುಧನ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಗುರು ಜ್ಞಾನ ಆಗ್ಲಿಕ್ಕೂ ದೇವರಿದ್ದಾನೆ. ಕೇತು ನಿರಾಸೆ, ವೈರಾಗ್ಯ. ಎಲ್ರೂ ವೈರಾಗ್ಯದಲ್ಲಿ ಹೋಗ್ಬಿಟ್ರೆ ಜೀವನ ನಡೆಸೋದು ಹೇಗೆ? ಏನು ಬೇಡ ಬಿಡು, ಯಾವುದು ಬೇಡ ಬಿಡು, ಏನು ಮಾಡದೆ ಕುತ್ಕೋಬಿಟ್ರೆ ಎಲ್ಲ ದೇವರೇ ನಡೆಸ್ತಾನೆ ಅಂತ ಅಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು, ಮಿಕ್ಕಿದ್ದು ದೇವರ ಮೇಲೆ ಭಾರ ಹಾಕ್ಬೇಕು ಅನ್ನೋದು ಗುರುವಿನ ಜ್ಞಾನ. ಪೂರ್ಣ ನಿರಾಸೆ, ಅಯ್ಯೋ ಒಂದು ಸಣ್ಣ ನೋವಿಗೆ ವಿಚಲಿತ ಆಗಿ ಅದರಲ್ಲೇ ಕುರುಕೊಂಡು ಡಿಪ್ರೆಷನ್, ಸಪ್ರೆಷನ್ ಮಾಡಿಸೋದು ಕೇತು ನಕ್ಷತ್ರ. ಸೊ ಅದಕ್ಕೆ ಮಖ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಯಾವಾಗ್ಲೂ ನಿಮ್ಮಲ್ಲಿ ಒಂದು ತಳಮಳ ಯಾವಾಗ್ಲೂ ಇರುತ್ತೆ. ಈಗ ನೋಡಿ, ಕೇತು ಎಲ್ಲಿದೆ? ಸಿಂಹದಲ್ಲಿ ಕುಳಿತಿದೆ. ದೊರೆ ಮಟ್ಟದ ವ್ಯಕ್ತಿಗಳಿಗೆ, ಅಧಿಕಾರ ನಡೆಸುವಂತ ವ್ಯಕ್ತಿಗಳಿಗೆ ಅಲ್ಲೊಂದು ಭಾರವೇ. ಏನಾದ್ರೂ ಒಂದು ಅಪವಾದ ಬರುತ್ತೆ, ಏನಾದ್ರೂ ಒಂದು ಅಂತಃಕಲಹ ಬರುತ್ತೆ. ಅದು ವೆಸ್ಟ್ ಬೆಂಗಾಲ್ ನೋಡಿ, ಈಗ ನಮ್ಮ ಕರ್ನಾಟಕದ್ದೇ ತಗೊಳ್ಳಿ, ತಮಿಳ್ನಾಡದೇ ತಗೊಳ್ಳಿ, ಆಂಧ್ರದ್ದೇ ತಗೊಳ್ಳಿ, ಎಲ್ಲಾದರೂ ದೊರೆಗಳು ನೆಮ್ಮದಿಯಾಗಿ ಇದ್ದಾರಾ? ಇಲ್ಲ, ಅಲ್ಲೊಂದು ಏನೋ ಒಂದು ಬರುತ್ತೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನಡೀತಿರ್ತಕ್ಕಂಥದ್ದು, ಸುಬೇಂದ್ರ ಅಧಿಕಾರಿ 2ನೇ ಮನೇಲಿ ಗುರು, ಮಿಥುನ ಲಗ್ನ, ಅಲ್ಲಿ ತನ್ನ ಪ್ರಭಾವವನ್ನು ಸೂಚಿಸ್ತಿದೆ. ಸೊ ಲಿಟಲ್ ಆ ಬುಧನ ಸಾಂಗತ್ಯ, ಶುಕ್ರನ ಸಾಂಗತ್ಯ, ಕೇತು ಸಾಂಗತ್ಯ, ರಾಹು ಆಸೆ.
ಇದಿದ್ರೇನೆ, ಹಿಂಗಿದ್ರೇನೆ ಎಲ್ರೂ ನೋಡೋ ಆಗಿರ್ಬೇಕು, ಆ ಒಂದು ಬಾಡಿ ಬಿಲ್ಡಿಂಗ್ ಈ ತರ. ನಿಮ್ಗೆ ನೋಡಿ, ಆ ಗುರು ಬದಲಾವಣೆ ಆಗ್ತಿದ್ದ ಹಾಗೆ ಜಲರಾಶಿಯಲ್ಲಿ ನಮ್ಮ ಕನ್ನಡಿಗ ಒಬ್ಬ ಅಧಿಕಾರಿ ನೇವಿ ದೊಡ್ಡ ಮಟ್ಟದ ನೇವಿ ಪದವಿಯನ್ನ ಪಡೆದಿದ್ದಾರೆ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಜಲತತ್ವದಲ್ಲಿ ಗುರು ಉಚ್ಚಂಗತ ಆಗ್ತಿದ್ದ ಹಾಗೆಯೇ ಸೂಪರ್ ಕನ್ನಡದವರೇ ಆಗಿದ್ದಾರೆ. ಅದು ನೋಡಿ, ಯಾರಿಗೂ ಗೊತ್ತಿಲ್ಲ. ನೌಕಾದಳ ಅಂತ ನಾವೇನ್ ಮಾತಾಡ್ತೇವೆ, ನೇವಿ ಆಫೀಸರ್ ಅಂತ ಏನ್ ಮಾತಾಡ್ತೇವೆ, ಏರ್ಫೋರ್ಸ್ ಬೇರೆ, ನೌಕಾದಳ ಬೇರೆ, ಭೂಸೇನೆ ಬೇರೆ, ವಾಯುಸೇನೆ ಬೇರೆ, ಜಲಸೇನೆ ಬೇರೆ. ಜಲಸೇನೆಗೆ ಕನ್ನಡಿಗ ಅಧಿಕಾರಿಯೊಬ್ಬರು ತುಂಬಾ ದೊಡ್ಡ ಉನ್ನತ ಸ್ಥಾನಕ್ಕೆ, ನಂಬರ್ 1 ಸ್ಥಾನಕ್ಕೆ ಬಂದು ಕೂತಿದ್ದಾರೆ. ಹೇ ಈಸ್ ಮಿಥುನಂ, ಮೃಗಶಿರ ನಕ್ಷತ್ರ ಸಾರಂ. ನೋಡಿ, ಕುಜನ ನಕ್ಷತ್ರಕ್ಕೆ ಬಲ ಕೊಡುತ್ತೆ ಅಂತ ಹೇಳ್ತಿದ್ದೆ, ಕುಜನ ನಕ್ಷತ್ರಕ್ಕೆ ತಂದು ಕೊಟ್ಟಿದೆ. ಇವತ್ತಿಗೂ ನಾನು ಮರೆಯೋಲ್ಲ, ದಕ್ಷಿಣ ಭಾರತದಿಂದ ಮೊಟ್ಟ ಮೊದಲ ಆಫ್ಟರ್ ಸೋ ಮೆನಿ ಇಯರ್ಸ್ ಒಬ್ರು ಭೂಸೇನಾ ಅಧಿಕಾರಿ ಆಗ್ತಾರೆ. ಅವತ್ತು ನಾವು ಆ ಗುರುಗಳ ಜೊತೆಲಿದ್ದೇನೆ. ನೀವ್ ಆಗ್ತೀರಿ ಅಂದ್ರೆ ಅವ್ರ ನಂಬಿಕೆ ಇಲ್ಲ, ಅವ್ರ ಜ್ಯೋತಿಷದ ಮೇಲೆ ನಂಬಿಕೆ ಇಲ್ಲ, ಅಷ್ಟು ದೊಡ್ಡ ಅಧಿಕಾರಿ ಸಿಸ್ಟಮ್ ಅಂತ. ನೀವು ನಂಬಲ್ಲ, ಅವ್ರು ಆಗ್ತಾರೆ. ಅವರ ಧರ್ಮ ಪತ್ನಿ ಕರೆದು, ಓ ರಾಮಚಂದ್ರ, ಬ್ಯೂಟಿಫುಲ್, ಮರೆಯಲಾರದಂತ ಒಂದು ಅಷ್ಟು ದೊಡ್ಡ ದಂಡಾಧಿಕಾರಿ, ಭೂಸೇನಾ ಅಧಿಕಾರಿ ಕರೆದು ಆ ಸನ್ಮಾನ, ಅವ್ರ ಮನೇಲಿ ಆ ಒಂದು ಪ್ರಸಾದ, ಆ ಸೇವೆ, ಆ ಮಾತು, ಜನ್ಮಾಂತರಕ್ಕೂ ಮರೆಯಲಾರದಂತ ಒಂದು ಅನುಭವ. ಇಟ್ಸ್ ಆಲ್ಮೋಸ್ಟ್ 27-28 ಇಯರ್ಸ್ ಹಿಂದ್ಗಡೆ. ನಾನು ಒಂದು ಪುಟ್ಟ ಮಗು, ಮೀಸೆ ಕೂಡ ಬಂದಿಲ್ಲ ನನಗೆ ಸರಿಯಾಗಿ, ಎಲ್ಲೋ ಒಂದು ಪುಟಾಣಿ ಮಗು, ನಾನು ಅವ್ರ ಜೊತೆನಲ್ಲಿ ಆಶ್ಚರ್ಯವಾಗಿ ಅವರ ಗ್ರಹಗಳ ಬಗ್ಗೆ ಇದೆಲ್ಲ ಹೇಳ್ತಿದ್ದೆ. ದೆನ್ he believed it because he became that ಭೂಸೇನಾ ಅಧಿಕಾರಿ. ದಕ್ಷಿಣ ಭಾರತದಿಂದ ಆಫ್ಟರ್ ಸುಮಾರು ಒಂದು 30-40 ವರ್ಷದ ನಂತರ ಅಪರೂಪ ಉತ್ತರ ಭಾರತದವರೆಗೆ, ಅತಿ ಮುಖ್ಯವಾಗಿ ಅಲ್ಲಿರೋದು MP ಸೀಟುಗಳು ಜಾಸ್ತಿ ಉತ್ತರ ಭಾರತದವರೇ. ಸೊ ಅಂತ ಒಂದು ಸ್ಥಾನಕ್ಕೆ ರೆಕಮೆಂಡೇಶನ್ ಮಾಡೋದು ಉತ್ತರ ಭಾರತೀಯರನ್ನ. ಅವ್ರು ಅದನ್ನೇ ಹೇಳಿದ್ರು, ಗುರುಗಳು ಹೇಳಿದ್ದು, ಯಾರೇನಾದ್ರೂ ಹೇಳಿದಾಗುತ್ತೆ ಅಂದ್ರೆ ನೋಡೋಣ ಅಂತ. ಒಂದು ಸಲ್ಯೂಟ್ ನೋಡ್ಬೇಕಿತ್ತು ನಾವು ಮರೆಯಲಾರದಂಥದ್ದು. ಸೊ ಗುರುವಿನ ಒಂದು ಆ ಶಕ್ತಿಯನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಗುರು ನೋಡುವ ಮನೆ ವೃತ್ತಿ. ಗುರು ವಿಶೇಷವಾಗಿ 16 ಉಪಗ್ರಹಗಳನ್ನ ಹೊಂದಿರತಕ್ಕಂಥ, ನಮ್ಮ ಭೂಮಿಗಿಂತಲೂ ಕಡಿಮೆ ಅಂದರೂ 1300 ಪಟ್ಟು ದೊಡ್ಡದು. ಆ ಮೊದಲ 5 ಡಿಗ್ರಿ ಇದೆಯಲ್ಲ, ಬ್ಯೂಟಿಫುಲ್ ಉಚ್ಚ ಸ್ಥಾನ, ಕಟ್ಟ ಕಡೆ 5 ಡಿಗ್ರಿ ಇದೆಯಲ್ಲ, ಆ ಒಂದು ಮಕರ ರಾಶಿಯಲ್ಲಿ, ಅದಕ್ಕೆ ನೀಚ ಭಾವ ಆಗತಕ್ಕಂಥದ್ದು. ಕರ್ಮಸ್ಥಾನ ಬಂದು ಅವನಿಗೆ ಈ ಶಿಕ್ಷೆ ಆಗಲೇಬೇಕು, ಗುರುವಾದರು. ಅದಕ್ಕೆ ಗುರು ನೀಚ. ಏನಕ್ಕೆ ನೀಚ ಗೊತ್ತರ? ಅಲ್ಲಿ ಅಣ್ಣನಿಗೆ ಮಾಡಿದಂತ ಎಡವಟ್ಟು ನೋಡಿ. ಅದಕ್ಕೆ ಗುರು ತನ್ನ ಬುದ್ಧಿ ಇರೋಲ್ಲ. ಇನ್ನೊಬ್ಬರಿಗೆ ಬುದ್ಧಿ, ಇನ್ನೊಬ್ಬರಿಗೆ ಜ್ಞಾನ, ಇನ್ನೊಬ್ಬರಿಗೆ ವಿದ್ಯೆ, ಇನ್ನೊಬ್ಬರಿಗೆ ಸಂಸ್ಕಾರ ತೋರಿಸೋ ಗುರುವಿಗೆ ತನ್ನ ಒಂದು ದೊಡ್ಡ ನಿಶಕ್ತಿ ತನ್ನ ಜ್ಞಾನವೇ. ಬಿಡು, ನಾನು ಮಾಡಿದ್ದೇ ಸರಿ. ಅದಕ್ಕೆ ತುಂಬಾ ತಿಳಿದವರು ಹೇಳ್ತಾರೆ, ಏನ್ ಗೊತ್ತಾ, ತುಂಬಾ ತಿಳಿದವರು ಗುರುಗಳಿಂದಗಡೆ ಹೋಗ್ಬಾರ್ದು ಅನ್ನೋದು. ಅದಕ್ಕೆ ಹುಚ್ಚರು, ಸ್ವಲ್ಪ ಹುಚ್ಚುತನ ನನಗೂ ಇದೆ, ಮಂಗ್ಯಾಟಿಕೆ ನನಗೂ ಇದೆ. ನಾನು ಕೂಡ ಈ ತರ ತಲೆ ಕೆರೆಸ್ಕೊಂಡು ಈ ತರ ಏನೋ ಮಾಡ್ತಿದ್ದೀನಿ, ನಾನು ಎಲ್ಲೋ ಬಂದಿದ್ದೀನಿ, ಇದೇನೋ ಮಾತಾಡ್ತಿದ್ದೀನಿ, ಇದೇನೇನೋ ನಡ್ಕೋತಿದ್ದೀನಿ, ಇದೇನು ಬುದ್ಧಿ ಜೇಡಿ ಮನೆಗೆ ಅಯ್ಯೋ ಅನ್ನತಕ್ಕಂಥದ್ದು. ಅಂತ ಒಂದು ಗುರು ಅಲ್ಲೊಂದು ಎಡವಟ್ಟು ಮಾಡಿದ್ರು. ನಿಜ ಹೇಳಬೇಕು ಅಂದ್ರೆ, ಆ ಬೃಹಸ್ಪತಿಗೆ ಒಬ್ಬ ಅಣ್ಣ ಉಚಿತ್ವ ಅನ್ನತಕ್ಕಂಥದ್ದು. ಆ ಉಚಿತ್ವನಿಗೆ ಹೆಂಡತಿ ಮಮತ. ಅಣ್ಣನ ಹೆಂಡತಿ ಏನಾಗ್ಬೇಕು? ಮಾತೃ ಸಮಾನ. ತುಂಬಾ ಯಾವಾಗ್ಲೂ ಬಂದ್ ಹೋಗ್ತಿರ್ಬೇಕಾದ್ರೆ ಆ ಗುರುಗ್ರಹ, ಗುರು ಬೃಹಸ್ಪತಾಚಾರ್ಯರು ಅಣ್ಣ ಅಂದ್ಮೇಲೆ ಬಂದ್ ಹೋಗೋದೆ, ಅತ್ತಿಗೆಯ ಸೇವೆ ಇದೆಲ್ಲ ನೋಡ್ತಾ ತುಂಬಾ ಆನಂದ. ಏನೋ ಒಂದು ದಿನ ವಿಕಾರ ಹುಟ್ಕೊಳ್ಳುತ್ತೆ ನೋಡಿ, ವಿಕಾರ ಹುಟ್ಕೊಳ್ಳುತ್ತೆ, ಎಲ್ರಿಗೂ ಹುಟ್ಟಿಕೊಳ್ಳುತ್ತದೆ. ಅದಕ್ಕೆ ಹೇಳುದು ಕಾರಕ ಭಾವನಾ ಅಸ್ತಿ. ತನ್ನ ಮನೆಗೆ ತಾನೇ ಶಾಪ. ನೋಡಿ, ಒಂದು ವಿಚಿತ್ರ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗುರು ಇರೋ ಮನೆ ಧ್ವಂಸ, ನೋಡೋ ಮನೆ ವೃದ್ಧಿ. 5ನೇ ಭಾವ, 7ನೇ ಭಾವ, 9ನೇ ಭಾವದಿಂದ ನೋಡುತ್ತೆ.
ಸೊ ಮೇಷರಾಶಿಯವರಿಗೆ 4ನೇ ಮನೆ ಸುಖ ಒಂದು ನೋವೇ, ಏನು ವಾವ್ ಅನ್ನೋ ತರ ಸುಖ ಕಾಣಿಸುತ್ತೆ, ಆದ್ರೆ ಅಂಡು ಸುಡ್ತಾ ಇರುತ್ತೆ ನಿಮಗೆ ಮೇಷ ಲಗ್ನದವರಿಗೆ. ಆದ್ರೆ 10ನೇ ಭಾವವನ್ನ 7ನೇ ಭಾವದಿಂದ ಉಚ್ಚ ಸ್ಥಾನದ ಪುನರ್ವಸು ನಕ್ಷತ್ರ ರೂಪದಲ್ಲಿ ತನ್ನ ಮನೆಯನ್ನೇ ನೋಡೋದು. ನೋಡಿ ಅಲ್ಲಿರೋತಕ್ಕಂಥದ್ದು ಏನೇನಿದೆ ನಕ್ಷತ್ರಗಳು, ಉತ್ತರಾಷಾಢ ಇದೆ, ಶ್ರವಣ ನಕ್ಷತ್ರ ಇದೆ, ಧನಿಷ್ಠ ನಕ್ಷತ್ರ ಇದೆ. ಸೊ ಅಲ್ಲಿ ಬಂದ್ರೆ ನೀಚ. ಆದರೆ 4ನೇ ಮನೆಯಿಂದ ನೋಡಿದಾಗ ನೋಡೋ ಮನೆ ಉಚ್ಚ ಸ್ಥಾನ. ನೋಡಿ ಸೂರ್ಯ ನಕ್ಷತ್ರ ಸೂಪರ್ ಹೇಳಿದ್ದೆ, ಸೂರ್ಯ ನಕ್ಷತ್ರಗಳಿಗೆ ಅದೃಷ್ಟ ಅಂತ. ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರ, ಅದ್ಭುತವಾದಂತ ಒಂದು ಶಕ್ತಿ. ಸುಬ್ರಹ್ಮಣ್ಯ ಮಗನ ಒಂದು ಪ್ರಭಾವ, ಶಿವನ ಇನ್ನೊಂದು ಸ್ವರೂಪ ಬೃಹಸ್ಪತಾಚಾರ್ಯರು ಅನ್ನತಕ್ಕಂಥದ್ದು ಕೂಡ ನಾವು ಮಾತಾಡ್ತೇವೆ. ಆ ಅಂಶದಿಂದಲೇ ಲೋಕಕ್ಕೆಲ್ಲ ಜ್ಞಾನ ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು ಅಂತ. ಆಮೇಲೆ ಶ್ರವಣ ನಕ್ಷತ್ರ ಚಂದ್ರನಿಗೆ ಒಂದು ರೀತಿಯ ಒಂದು ಬಾಂಧವ್ಯ. 10ನೇ ಮನೆ ಪ್ರೊಫೆಷನ್ ಮನೆ, ಆದ್ರೆ 7ನೇ ಭಾವದಿಂದ ನೋಡ್ತಿರೋದ್ರಿಂದ ಪಾರ್ಟ್ನರು, ಫ್ರೆಂಡ್ಸು ಜೊತೆ ಇನ್ನೊಂದು ಅಂತ ಬಾಧೆ ಕೊಟ್ಟು ತನ್ನವರೇ ತನ್ನ ಸುಖ ಅಲ್ಲೊಂದಿದೆ. ಮೇಷಕ್ಕೆ ಹೇಳ್ತಾನೆ ನೋಡಿ, ಕಾರಕ ಭಾವನಾಸ್ತಿ ಹೇಳದ್ನಲ್ಲ, ಈ ವಿಕಾರ ಉಟ್ಕೊಳ್ಳುತ್ತೆ. ತನ್ನ ಅತ್ತಿಗೆಯನ್ನ ನೋಡಿ, ಆ ಅಂದ ಚಂದ. ಅಣ್ಣನಿಲ್ಲದ ಸಮಯದಲ್ಲಿ ಒಮ್ಮೆ ಬರ್ತಾರೆ, ಇಳಿ ಸಂಜೆ ಬಂದು ಬಿಟ್ಟು ಅತ್ತಿಗೆ ಪ್ರಸಾದ, ಇನ್ನೊಂದು ಮೈದುನ ಮಗನ ಸಮಾನ. ಅಲ್ಲೊಂದು ಪ್ರೀತಿ ವಾತ್ಸಲ್ಯ. ಮೈದುನ ಅಂದ್ರೆ ನೋಡಿ ನಮ್ಮ ವೈದಿಕತೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದೆ. ಮೈದುನ ಬಂದು ಗಂಡನ ತಮ್ಮ, ಮಗನ ಸ್ವರೂಪ. ಇವತ್ತು ವಿಕಾರಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅತ್ತಿಗೆಯನ್ನು, ಅಮ್ಮನನ್ನು, ಅಕ್ಕನನ್ನು, ತಂಗಿಯನ್ನು ಕೂಡ ವಿಕಾರವಾಗಿ ನೋಡತಕ್ಕಂಥ ವಿಪರೀತ ಕಲಿಯುಗ ಬಂದು ಬಿಟ್ಟಿದೆ. ಮಗಳ ಸಮೇತ, ಅತ್ತಿಗೆ ಸಮೇತ, ನಾದಿನಿ ಸಮೇತ, ನಾದಿನಿ ಮಗಳ ಸಮೇತ ಸಮಾನ. ಕೆಲಸದವರು ಮಕ್ಕಳ ಸಮಯನ ನೆನಪಿಟ್ಕೊಳ್ಳಿ. ನಮ್ಮ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಕೆಳಗಡೆ ಅಂದ್ರೆ ಅವ್ರು ಎಂತ ಅಂದವಿರ್ಲಿ, ಎಷ್ಟೇ ವಿದ್ಯೆ ಇರ್ಲಿ, ಏನೇ ಇರ್ಲಿ, ಅವ್ರ ಮಕ್ಕಳ ಸಮಾನ. ಅಲ್ಲಿ ದೋಷ ಆಗಬಾರ್ದು. ಅವ್ರನ್ನ ಯಾವತ್ತೂ ಆ ಲೋಪದಲ್ಲಿ ನೋಡಬಾರ್ದು. ಸರ್ವನಾಶ ಗುರು ದೋಷ ಆದ್ರೆ ಅದೇ. ಅದಕ್ಕೆ ಯಾರ್ಯಾರ ಜಾತಕದಲ್ಲಿ ಗುರು ದೋಷ ಇರುತ್ತೆ ಅಂತ ನೋಡಿದಾಗ ನಾನು ನೋಡಿದ್ದೇನೆ, ಕೆಲಸದವ್ರ ಜೊತೆಲಿ ಓಡೋಗಿರೋದು, ತಾಯಿ ಸಮಾನರಾದವರಿಗೆ ಮೋಸ ಮಾಡಿರೋದು, ಗುರು ನೀಚ, ಗುರು ವಕ್ರ ಇರತಕ್ಕಂಥವರ ಜಾತಕಗಳನ್ನ ತುಂಬಾ ಚೆನ್ನಾಗಿ ಗಮನಿಸಿದ್ದೇನೆ. ಅವ್ರು ಅಂಥದ್ದು ಒಂದು ಎಡವಟ್ಟು ಮಾಡಿರ್ತಕ್ಕಂಥದ್ದು. ಅಲ್ಲೊಂದು ಹುಟ್ಕೊಂಡಿರುತ್ತೆ, ಮಾಡಿರ್ತೇವೆ, ಇಲ್ಲ ಪೂರ್ವ ಜನ್ಮದಲ್ಲಾದ್ರೂ ಮಾಡಿರ್ತೇವೆ, ಅದು ಅಂಟುಕೊಂಡು ಬರ್ತಕ್ಕಂಥದ್ದು. ನಾನು ಕೆಲವರನ್ನ ನೋಡಿದ್ದೇನೆ, ಗುರು ನೀಚ ಇವತ್ತಿಗೂ ಮರೆಯೋಲ್ಲ. ವಕ್ರ ಬೇರೆ ಆತನಿಗೆ, ತಾಯಿಗೂ ಮೋಸ, ಬೆಳೆಸಿದ ತಾಯಿಗೂ ಮೋಸ, ಸಂಸ್ಥೆನಲ್ಲಿ ತನ್ನ ಕೆಳಗಡೆ ಕೆಲಸ ಮಾಡ್ತಿರ್ತಕ್ಕಂಥ ಹೆಣ್ಣಿನ ಜೊತೆ ಒಂದು ಅಕ್ರಮ ಸಂಬಂಧ, ಹೆಂಡತಿಗೆ ಮುಚ್ಚಿಟ್ಟು. ಆಮೇಲೆ ಆಕೆಯ ಗರ್ಭದಲ್ಲಿ ಒಂದು ಪಿಂಡ ದೋಷ, ಅದನ್ನು ಹೇಳಿದ್ದೆ, ನೀನು ಆಕೆ ಹೊಟ್ಟೆನಲ್ಲಿ ಒಂದು ಪಿಂಡ ಹಾಕಿಸಿ ತೆಗಿತೀಯ ಅಂತ. ದಟ್ ಆಲ್ಸೋ ಹಿ ಹಸ್ ಬಿನ್ ಡನ್. ವಕ್ರ ನೀಚ. ಶುಕ್ರ ಲಗ್ನದಲ್ಲಿ, ವೃಷಭ ಲಗ್ನದಲ್ಲಿ ಶುಕ್ರ ಪ್ರಕಾಂಡವಾಗಿ ಕುಳಿತಿದೆ. ಶುಕ್ರ ದಶೆ ಬರ್ತಿದ್ದಾಗೆ ಹುಚ್ಚುಚ್ಚಾಗ್ಬಿಟ್ಟ. ಶುಕ್ರ ನೋಡಿ ಇರೋ ಮನೆಗೆ ಬಲ, ಗುರು ಇರೋ ಮನೆ ಕೆಡಿಸೋದು. ಶುಕ್ರ ನೋಡಿ ಆ ಮನೆಯಲ್ಲಿದ್ರೆ ಲಗ್ನ ಭಾವದಲ್ಲಿ ನಾನು, ನನ್ನ ಅಂದ, ನನ್ನ ಚಂದ, ಭೋಗ, ಆ ಬಟ್ಟೆ, ಸೆಂಟು. ಯಾರಿಗೆ ಶುಕ್ರ ತುಂಬಾ ಚೆನ್ನಾಗಿರ್ತಾನೆ 10 ಡ್ರೆಸ್ಗಳನ್ನ ಇಟ್ಕೊಬಿಟ್ಟಿರ್ತಾನೆ. ದಿನಕ್ಕೊಂದು ಡ್ರೆಸ್ಸು, ಗಂಟೆಗೊಂದು ಡ್ರೆಸ್ಸು, ಸೆಂಟ್ ಇಲ್ದೆ ಬರೋಲ್ಲ, ಬೈಕ್ ಇಲ್ದೆ ಬರೋಲ್ಲ, ಕಾರ್ ಇಲ್ದೆ ಬರೋಲ್ಲ, ಯಾವಾಗ್ಲೂ ಇನ್ನೊಂದನ್ನೇ ನೋಡೋದು. ಪಕ್ಕದಲ್ಲಿ ಪಾಯಸ, ಮಹಾ ಪಾಯಸ ಇದ್ರು ಕೂಡ ಗಂಜಿ ಅವನಿಗೆ ವಿಶೇಷ ಪಾಯಸವಾಗಿ ಕಾಣಿಸ್ತಕ್ಕಂಥ ಭಾವ. ಶುಕ್ರ ಇರೋ ಮನೆಗೆ ಬಲ. ಅದಕ್ಕೆ ಶುಕ್ರನನ್ನ 8ನೇ ಮನೆ 12ನೇ ಮನೆಯಲ್ಲಿದ್ದರೆ ಅದೊಂದು ಅದೃಷ್ಟ. ತುಂಬಾ ಜನ ಗೊತ್ತಿಲ್ಲ. 12ನೇ ಮನೆಯಲ್ಲಿ ಬಂದ್ಬಿಡ್ತು ಅಂದ್ರೆ ಶುಕ್ರ ಮಾತ್ರ ಅವನು ಪೂರ್ತಿಯಾಗಿ ಬದಲಾಗ್ಬಿಡ್ತಾನೆ. ಎಲ್ಲ ನೋಡಿರ್ತಾನೆ, ಛೀ ಇದೆಲ್ಲ ಏನು ಅಲ್ಲ ಕಣ, ಎಲ್ಲ ಪಾಯಸ ಒಂದೇ, ಪಾತ್ರೆ ಬೇರೆ, ಇದು ಬೆಳ್ಳಿ ಬಟ್ಲು, ಇದು ಮಣ್ಣಿನ ಬಟ್ಲು, ಇದು ಅಲ್ಯೂಮಿನಿಯಂ ಬಟ್ಲು, ಪಾಯಸ ಅದೇ ಕಣ, ವಾಚ್ ಅದೇ, ವಾಚ್ ಬ್ರ್ಯಾಂಡ್ ಬೇರೆ, ಸಮಯ ಅದೇ. ನೋಡಿ ಶುಕ್ರ ನನಗೆ 12, ವಾಚ್ ಕಟ್ಟಲ್ಲ ನನಗೆ ವಾಚ್ ಆಗ್ಲಿ, ಲಕ್ಸುರಿ ಮೇಲೆ ಆಗ್ಲಿ ಅಲ್ಲಿ ಆಸೆ ಇದೆ, ವಿಪರೀತ ಆಸೆ ಇಲ್ಲ. ಆಚೆ ನೋಡ್ದಿರೋದು ಎಷ್ಟೆಷ್ಟು ದೊಡ್ಡವನ್ ನೋಡ್ಬಿಟ್ಟಿದ್ದೀನಿ, ಅವನ್ನೆಲ್ಲ ಈ ಲಕ್ಷ್ಮೀ ಪುತ್ರರನ್ನೇ ನೋಡ್ಬಿಟ್ಟಿದ್ದಾನೆ. ಅವ್ರು ಹಾಳಾಗಿರೋದು ನೋಡಿದ್ದಾನೆ. ಎಲ್ಲೆಲ್ಲಿ ಲಕ್ಷ್ಮಿ ಇರುತ್ತೋ ಗುರು ಕೆಟ್ಟಿರುತ್ತೆ ಮಕ್ಕಳ ಜಾತಕದಲ್ಲಿ. ಗುರು ಉಚ್ಚಂಗತ ಆಗ್ತಿದ್ದಾಗೆ ನೋಡಿ ಶುಕ್ರ ಅಲ್ಲಿ ಹಿಂದ್ಗಡೆ ಮಲಗಿರೋದು.
ಬುಧನ ಮನೆಯಲ್ಲಿ ಮಲಗ್ಬಿಟ್ಟಿದೆ ಮಿಥುನ ರಾಶಿಯಲ್ಲಿ. ಆಟೋಮ್ಯಾಟಿಕಲಿ ಗುರು ಪ್ರಬಲ ಆದಷ್ಟು ಶುಕ್ರ ಮಲಗ್ತಾನೆ. ಶುಕ್ರ ಪ್ರಬಲ ಆದಷ್ಟು ನೀವು ಗಮನಿಸಿ ನೋಡಿ, ಯಾರ್ಯಾರಿಗೆ ಶುಕ್ರ ಚೆನ್ನಾಗಿರುತ್ತೋ ಅವರ ಮನೆ ಸೂಪರ್ ಸ್ಟಾರ್ ಮನೇಲಿ ಮಕ್ಕಳ ಗತಿ ನೋಡಿ. ಯಾರ್ಯಾರು ಸೂಪರ್ ಸ್ಟಾರ್ ಆಗಿರ್ತಾರೋ ಅವ್ರ ಮನೇಲಿ ಮಕ್ಕಳ ಗತಿ ನೋಡಿ. ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆಗಳು ಬಂದಿರೋದು, ಅಕಾಲಿಕ ಸಾವುಗಳು, ದುರ್ಮರಣಗಳು. ಇಲ್ಲ ಮಕ್ಕಳೇ ಆಗಿರೋಲ್ಲ, ಇಲ್ಲ ಮನೇಲಿ ಇರ್ತಾರೆ. ನೀವು ನಂಬಲ್ಲ, ಇವತ್ತಿಗೂ ಒಂದು ದೊಡ್ಡ ಸೂಪರ್ ಸ್ಟಾರ್ಗಳು ಸುಮ್ಮನೆ ಹೆಸರಿಗಷ್ಟೇ ದಂಪತಿಗಳ ಜೊತೆಲಿಲ್ಲ. ಇನ್ನೂ ದೊಡ್ಡ ಸೂಪರ್ ಸ್ಟಾರ್ ಕಾಯ್ತಿದ್ವಿ, 10 ವರ್ಷನೇ ದೂರ. ಮೊನ್ನೆ ಡೈವರ್ಸ್ ಕೇಸ್ ಅಪ್ಲೈ ಆಗ್ತಿದ್ದಾಗೆ, ಎಸ್ ಸೂಪರ್ ಸ್ಟಾರ್ ಅಂತೀಯ ನೀನು, ಹೆಸರು ಬೇಕು, ದುಡ್ಡು ಬೇಕು, 1000 ಕೋಟಿ 200 ಕೋಟಿ ಮನೆ, 300 ಕೋಟಿ ಮನೆ, ಪುತ್ರ ಇರಲ್ಲ. ಇಲ್ಲ ಪುತ್ರ ವಿರುದ್ಧ ಆಗ್ಬಿಡ್ತಾನೆ. ಇವೆಲ್ಲ ನಡೀತಾ. ಗಂಡು ಮಕ್ಕಳ ಸಂತಾನ ಆಗೋಲ್ಲ, ಸತ್ಯನಾರಾಯಣ ಪೂಜೆ ಅಧಿಕಾರ ಇರೋಲ್ಲ, ಲಕ್ಷ್ಮೀ ಪೂಜೆ ಅಧಿಕಾರ ಇರುತ್ತೆ. ಇದೆಲ್ಲ ತಿಳ್ಕೋಬೇಕು. ವೈಧವ್ಯ ಪ್ರಾಪ್ತಿ, ತಾಯಿಗೆ ಚಿಕ್ಕ ವಯಸ್ಸಿಗೆ ವೈಧವ್ಯ ಪ್ರಾಪ್ತಿ, ತಂದೆ ಇಲ್ಲದ ಜೀವನ, ವಕ್ರ ತಂದೆ. ಗುರು ಕೆಟ್ಟಿದ್ರೆ ನೆನ್ಪಿಟ್ಕೊಳ್ಳಿ, ವಕ್ರ ತಂದೆ, ಮೂರ್ಖ ತಂದೆ, ಎಡವಟ್ಟು ತಂದೆ, ದಡ್ಡ ತಂದೆ, ಪಾಪ ಏನೂ ಗೊತ್ತಿಲ್ಲದ ಮುಗ್ಧ ತಂದೆ. ಗುರು ಕೆಟ್ಟಿದ್ರೆ ಮುಗ್ಧ ತಂದೆ, ತಂದೆನೇ ಇಲ್ಲ. ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ. ತಂದೆ ಇದ್ದು ತಂದೆಯ ಆಸ್ತಿಗೆ ತಗಾದೆ, ತಂದೆ ಆಸ್ತಿ ಅನುಭವಿಸ್ಲಿಕ್ಕೆ ಬಿಡೋದಿಲ್ಲ. ಗಂಡು ಮಕ್ಕಳು ಆಗೋಲ್ಲ, ಆದ್ರೂ ಕೂಡ ನಿಮ್ ಜೊತೆಲಿ ಇರೋಕ್ ಬಿಡಲ್ಲ. ಇಲ್ಲ ಅವರಲ್ಲಿ ಒಂದು ವಕ್ರತ್ವ, ನೀಚತ್ವ, ಅವ್ರ ಏಳಿಗೆ ಆಗೋಲ್ಲ, ಎಲ್ಲ ಬಿಟ್ಟು ದೇವಸ್ಥಾನಕ್ಕೆ ಸೇರ್ಕೊಬಿಡ್ತಾರೆ. ನಾನೊಬ್ಬರಿಗೆ ಹೇಳಿದ್ದೆ, ಗುರುಗಳ ಒಂದು ವಿವೇಚನಾ ಶಕ್ತಿನ, ನಾನು ಏನು ಮಾತನಾಡುತ್ತಿದ್ದರೂ ನನ್ನ ಗುರುಗಳ ಅನುಗ್ರಹದ ಒಂದು ವಿದ್ಯೆಯ ಒಂದು ಅನುಭವದ ಆಶೀರ್ವಾದವೇ ವಿನಃ ನಂದಲ್ಲ. ಅವರ ಮನೇಲೇ ನಡೆದಿತ್ತು, ನಿಮ್ಮ ಮಗ ಒಂಟಿ ಮಗ ನಿಮ್ಮನ್ನ ಬಿಟ್ಟು ಹೋಗ್ತಾನೆ ಅಂತ. ಕೋಡೀಶ್ವರರು ಬಿಟ್ಟು ಯಾವುದೋ ಒಂದು ಕ್ಷೇತ್ರಕ್ಕೆ ಸೇರ್ಕೋಬಿಟ್ರು. ಅದೆಷ್ಟು ಆಲಾಪಿಸ್ಬಿಟ್ರು ಅವರು, ಅದೆಷ್ಟು ಆಲಾಪಿಸ್ಬಿಟ್ರು. ನಮ್ಮ ಮಗನನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ವಾಮಿ ಬುದ್ಧಿ ಮಾರಿಸ್ಬಿಟ್ಟು ಅವನನ್ನ ವಿವೇಚನೆ ತಪ್ಪಿಸ್ಬಿಟ್ಟು, ಅವ್ರು ಮಾತ್ರ ದೊಡ್ಡ ದೊಡ್ಡವರು ಮದುವೆ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಆದ್ರೆ ಮಾತ್ರ ಆ ಸಂಸ್ಥೆನಲ್ಲಿ ಸೇರಿದವರು ಯಾರು ಮದುವೆ ಆಗ್ಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅಲ್ಲ. ನಿಮ್ಮ ಮಗನ ಜಾತಕದಲ್ಲಿ ಈ ರೀತಿ ಇದೆ, ನಿಮ್ಮ ಜಾತಕದಲ್ಲಿ ಈ ರೀತಿ ಇದೆ. ಸೊ ಅದಕ್ಕೆ ನಿಮ್ ಜಾತಕದಲ್ಲಿ ಗುರು ಹೇಗಿದೆ, ಗುರು ದೃಷ್ಟಿ ಹೇಗಿದೆ ಅನ್ನತಕ್ಕಂಥದ್ದರ ಮೇಲೆ ನಿಮ್ಮ ಒಂದು ಅದೃಷ್ಟ ಅಂತ ಕೇಳ್ತಿರಲ್ವಾ, ಅದಕ್ಕೆ ಹೇಳೋದು 5ನೇ ಮನೆ, ಪೂರ್ವ ಪುಣ್ಯ ಸ್ಥಾನ, ಪುಣ್ಯ, ಹಿಂದಿನ ಜನ್ಮದ ಪುಣ್ಯ. ಆಮೇಲೆ ತಂದೆ ಮಾಡಿದ ಧರ್ಮ 9ನೇ ಮನೆ. 7ನೇ ಮನೆ ಏನ್ ಗೊತ್ತಾ, ನಿಮ್ಮ ಹೆಂಡತಿ ಮಾಡಿದ ಒಂದು ಪುಣ್ಯ. ಇವೆಲ್ಲ ಸೇರ್ಕೊಂಡ್ ಬರ್ಬೇಕು ಅಂದ್ರೆ 5, 7, 9. ಅದಕ್ಕೆ ಗುರು ಹಿಂದಿನ ಜನ್ಮದ ಪುಣ್ಯ 5ನೇ ಭಾವ. ಅದಕ್ಕೆ ಕಣೋ ಅವನೆಲ್ಲೋ ಇದ್ದವನ್ ಕರ್ಕೊಂಡ್ ಬಂದ್ಬಿಡ್ತು. ನಾನ್ ಸತ್ಯ ಹೇಳ್ತಾನೆ ಮಕ್ಳೇ, ನಾನ್ ಯಾರು ಅನ್ನೋದು ನನಗ್ ಗೊತ್ತಿದೆ. ಫುಟ್ಪಾತ್ ಅಲ್ಲಿ ಒಂದ್ ಮಲಗಿಲ್ಲ, ಭಿಕ್ಷೆ ಒಂದ್ ಬೇಡಿಲ್ಲ. ಅಂತವನಿಗೆ ಆ ಮಹಾ ಪಂಡಿತೋತ್ತಮರು, ಮಹಾ ಸೇನಾಪತಿ, ಮಹಾಗುರು, ಧನುರ್ಲಗ್ನ, ಓ ದೈವವೇ, ಶಿಪ್ಪುಗಳಿದಾವೆ ಅವ್ರ ಹತ್ರ. ಅಂತ ಮಹಾವಿದ್ಯೆ ಶಿಪ್ಪುಗಳು ಕಡಿಮೆ ಅಂದ್ರೂ 4 ಶಿಪ್ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇಟ್ ಟ್ರಾವೆಲ್ಸ್ ಓನ್ಲಿ ಇನ್ ಶಿಪ್ಸ್. ದೊಡ್ಡದು ವಿಮಾನಗಳಿದಾವೆ, 4 ವಿಮಾನಗಳು. ಈ ಮಹಾವಿದ್ಯೆಯಿಂದ ಪಡೆದಿರೋದು. ತಂತ್ರಿ ಅವರು, ಮಹಾಶಕ್ತಿ ಸಾಧಕರು, ದೇವಿ ಉಪಾಸಕರು. ಅವರ ಹತ್ರ ನಾನು ಏನೇನೂ ಅಲ್ಲ. ಅವರು ಕೊಟ್ಟ ಭಿಕ್ಷೆ ಇವತ್ತು ಈ ರವಿಶಂಕರ ನಿಮ್ಮ ಮುಂದುಗಡೆ ನಿಂತಿರೋದು. ಕೇರಳ ಆಳುವ, ಆಳ್ತಿಯ ಹೋಗುವಂತ ಹೇಳಿದವರು ನಿಮ್ಮ ಮುಂದ್ಗಡೆ ನಿಂತಿರೋದು. ಅದರಿಂದ ಜಾತಕ 5ನೇ ಮನೆ, 7ನೇ ಮನೆ, 9ನೇ ಮನೆಯ ಮೇಲೆ ಗುರುದೃಷ್ಟಿ ಬಿದ್ದರೆ ಬ್ಯೂಟಿಫುಲ್ ಜರ್ನಿ. ನೆನ್ಪಿಟ್ಕೊಳ್ಳಿ, ಅದು ಎಲ್ಲೆಲ್ಲೆಲ್ಲ ನೋಡ್ತಾನೆ. ಶುಕ್ರ ಹಂಗಲ್ಲ, ಇರೋ ಮನೆ ನೋಡೋ ಮನೆ ಕೆಡಿಸ್ಬಿಡ್ತಾನೆ. ನೆನ್ಪಿಟ್ಕೊಳ್ಳಿ, ಇರೋ ಮನೆಗೆ ವೃದ್ಧಿ. ಸೊ ಲಗ್ನದಲ್ಲಿದ್ರೆ ಒಂಥರ, 2ನೇ ಮನೇಲಿದ್ರೆ ನಾನು ನನ್ನಂದ, 3ನೇ ಮನೇಲಿದ್ರೆ ನನ್ನ ಅಲಂಕಾರ, 4ನೇ ಮನೇಲಿದ್ರೆ ಸುಖಕ್ಕೆ ವಿಪರೀತ, 5ನೇ ಮನೇಲಿದ್ರೆ ಮಕ್ಕಳು, ಈ ತರದ್ದು ನನ್ನಂದ ನನ್ನ ಚಂದ ಅನ್ನೋದಕ್ಕೆ ಶುಕ್ರ ಇರೋ ಮನೆ ನೋಡೋ ಮನೆ ಕೆಡಿಸ್ತಾನೆ. ಸೊ ಇರುವ ಮನೆ ವೃದ್ಧಿ. 8ನೇ ಮನೇಲಿದ್ರೆ ಆಯುಷ್ಯ ವೃದ್ಧಿ. ಆರೋಗ್ಯಕ್ಕೆ ಏನಾದ್ರೂ ಬಂತು ಅಂದ್ರೆ ದಿಢೀರಂತ ಬದಲಾವಣೆಗಳು ಕೊಡುತ್ತೆ. ತುಂಬಾ ಆರೋಗ್ಯವಂತರಾಗಿ ಕಾಣಿಸ್ತೀರಿ, ತುಂಬಾ ಚಿಕ್ಕ ವಯಸ್ಸರಾಗಿ ಕಾಣಿಸ್ತೀರಿ. ನಿಮಗೆ ಚಂದ್ರನಿಂದ ಅಷ್ಟಮದಲ್ಲಿ ಶುಕ್ರ ಇದೆಯಾ ನೋಡಿ. ಯಾರಿಗೇ ಆಗಲಿ, ಚಂದ್ರನಿಗೆ
8ನೇ ಮನೆಯಲ್ಲಿ ಇಲ್ಲ ಲಗ್ನಕ್ಕೆ 8ನೇ ಮನೆಯಲ್ಲಿ ಇಲ್ಲ ಲಗ್ನಕ್ಕೆ 12ನೇ ಮನೆಯಲ್ಲಿ ಶುಕ್ರನಿದೆಯಾ ನೋಡಿ. ಆ ಲಕ್ಷ್ಮೀಕಾರಕತ್ವ, ಲಕ್ಷ್ಮಿ ಮರೆಯಾಗಿಯೇ ಇರಬೇಕು. ಅವ್ರಿಗೆ ಹೇಗ್ ಬರುತ್ತೋ ಹೆಂಗ್ ಬರುತ್ತೋ ನನಗೂ ಗೊತ್ತಿಲ್ಲ, ನನಗೆ ಆ ತರ ಬಂದಿದೆ. ಅಂಥದ್ದೊಂದು ವಿಸ್ಮಯ, ಅಂಥದ್ದೊಂದು ಪ್ರೀತಿ, ಜನಾಕರ್ಷಣೆ ಬೇಡ, ಹೆಸರು ಬೇಡ. 8th in the 12th ವಿಪರೀತ ರಾಜಯೋಗಂ, ಏನು ಬೇಡ ಕಣೋ. ಎಲ್ಲೋ ಹೋಗ್ಬಿಟ್ಟು ಆ ತಾಯಿ ಸೇವೆ ಮಾಡೋಣ, ಅಮ್ಮನವ್ರ ಸೇವೆ ಮಾಡೋಣ, ಪೂಜೆ ಮಾಡೋಣ ಅನ್ನತಕ್ಕಂಥ ನನ್ನ ಒಂದು ತೋಟ ಇರೋದು ಕೂಡ ಅಂತ ಒಂದು ಕ್ಷೇತ್ರದಲ್ಲೇ. ನಂಬಲ್ಲ, ನಾನಿರೋ ಮನೆ ಹತ್ರನೂ ಅಂಥದ್ದೊಂದು ಕ್ಷೇತ್ರ. ಪಕ್ಕದಲ್ಲೇ ಆ ತಾಯಿ ಲಕ್ಷ್ಮಿ. ಗಂಡಸರ ಜಾತಕದಲ್ಲಿ ಶುಕ್ರನನ್ನ ನೋಡ್ತೇವೆ, ಅಂದವಾದ ಹೆಂಡತಿಯ, ವೈರಾಗ್ಯ ಹೆಂಡತಿಯ, ಸುಖ ಕೊಡೋ ಹೆಂಡತಿಯ, ಧರ್ಮವಂತ ಹೆಂಡತಿಯ, ಬುದ್ಧಿವಂತೆ ಹೆಂಡತಿಯ, ಇದೆಲ್ಲ ನೋಡ್ತಾನೆ. ಸ್ತ್ರೀಯರ ಜಾತಕದಲ್ಲಿ ಗುರುವನ್ನ ನೋಡ್ತೇವೆ, ನೆನ್ಪಿಟ್ಕೊಳ್ಳಿ. ಯಾವ ಸ್ತ್ರೀ ಜಾತಕದಲ್ಲಿ ಗುರು ಕೆಟ್ಟಿದೆಯೋ ನಿಮ್ಗೆ ಒಳ್ಳೆ ಗಂಡ ಸಿಗೋಲ್ಲ. ಅಲ್ಲೊಂದು ಎಡವಟ್ಟು ಗಂಡ, ಅದೊಂಥರ ವಿಚಿತ್ರ. ಇಲ್ಲ, ಅವನು ನಷ್ಟಗಳಿಗೆ ಒಳಗಾಗ್ತಾನೆ, ತುಂಬಾ ಒಳ್ಳೆಯವನಾಗಿರ್ತಾನೆ, ತುಂಬಾ ಒಳ್ಳೇದಕ್ಕೆ ಹೋಗ್ಬಿಟ್ಟು ಮುಳುಗ್ಬಿಟ್ಟಿರ್ತಾನೆ. ಯಾರಿಗೋ ಶೂರಿಟಿ ಕೊಟ್ಟು ಅಮ್ಮ ಅಪ್ಪನಿಗೆ ಅವ್ರ ಜಾಗದಲ್ಲೇ ಮನೆ ಕಟ್ಬಿಟ್ಟು, ನಾನು ನೋಡಿದ್ದಾನೆ, ನಿನ್ನ ಗಂಡ ದಡ್ಡ ಗಂಡಮ್ಮ, ನೀನ್ ಇಲ್ಲ ಅಂದಿದ್ರೆ ಅಷ್ಟೇನಮ್ಮ. ಅಮ್ಮನ ಜಾಗದಲ್ಲಿ ಅಪ್ಪನ ಜಾಗದಲ್ಲಿ ಒಬ್ರು 3 ಕೋಟಿವರೆಗೂ ಮನೆ ಕಟ್ಟಿರೋದು, ಅಕ್ಕ ತಂಗಿ ಎಲ್ಲಾರ್ಗು. 8 ಮನೆ ಬಾಡಿಗೆ ಬರುವಾಗೆಲ್ಲ ಎಲ್ರಿಗೂ ಇರ್ಲಿ, ಚೆನ್ನಾಗಿರ್ಲಿ ಅಂತ. ಈಗ ಔಟ್, ಲೋನ್ ಕಟ್ತಿದ್ದಾನೆ, ಇದು ನಮ್ದು, ಎದ್ದೋಗು. ತಂದೆ ತಾಯಿ ಸಮೇತ, ಅಕ್ಕ ತಂಗಿಯರೇ ಸಮೇತ. ಗುರು ಕೆಟ್ಟಿದ್ರೆ ನೋಡು, ನಿನ್ನ ಗಂಡ ನಂಬಿ ತನ್ನ ಮನೆ, ತನ್ನವರು, ತನ್ನ ಕುಟುಂಬ ಅಂತ ಹೇಳಿ ಸಾಲ ಮಾಡಿ. ಗುರು ಕೆಟ್ಟಿದ್ರೆ ಸಾಲ, ನೆನ್ಪಿಟ್ಕೊಳ್ಳಿ. ಇಲ್ಲ ಸಾಲ ಕೊಟ್ಟು ಮೋಸ, ಸಾಲ ನಂಬಿ ಮೋಸ, ತಗೊಂಡು ಮೋಸ, ಇಲ್ಲವೇ ಶೂರಿಟಿ ಕೊಟ್ಟು ಮೋಸ. ಯಾರನ್ನೋ ನಂಬಿ ಚೀಟಿ ವ್ಯವಹಾರಗಳಿಗೆ 4 ಜನ ಸೇರಿಸ್ಬಿಟ್ಟಿದ್ದೀವಿ, ಟ್ರೇಡಿಂಗ್ 4 ಜನ ಸೇರಿಸ್ಬಿಟ್ಟಿದ್ದೀವಿ, ಬಡ್ಡಿ ಆಸೆಗೆ ಎಕ್ಸ್ಟ್ರಾ ಸೇರಿಸ್ಬಿಟ್ಟಿದ್ದೀವಿ, ಗೊತ್ತಿರೋರೇನೋ ಒಳ್ಳೇದಾಗ್ಲಿ ಅಂತ ಕರ್ಕೊಂಡೋಗಿ ಸೇರಿಸ್ಬಿಟ್ಟಿದ್ದೀವಿ. ನೀವು ಮಧ್ಯವರ್ತಿಯಾಗಿ ನಿಂತು ನೋವು ತಿಂದು ಬಿಡ್ತೀರ, ಅದು ಗುರು ಕೆಟ್ರೆ. ಅಂತ ಅಪಮಾನಗಳು, ಸಾರ್ವಜನಿಕ ಅಪಮಾನಗಳು, ಯಾರನ್ನೋ ಬೆಳ್ಸಕ್ ಹೋಗಿ, ಯಾರನ್ನೋ ನಿಲ್ಸೋಕ್ ಹೋಗಿ, ಯಾರಿಗೋ ಒಳ್ಳೇದ್ ಮಾಡೋಕ್ ಹೋಗಿ. ಗುರು ನೀಚ ಇತ್ತು ಅಂದ್ರೆ ನಿಮ್ಮ ಮೇಲೆ ಎಲ್ಲ ಬರುತ್ತೆ. ಎಂತೆಂತ ಮಾತು ಬರುತ್ತೆ ಗೊತ್ತಾ? ರೌಡಿ ಫೆಲೋ, ಡಕಾಯಿತಿ ಫೆಲೋ. ಖಂಡಿತ ಜೈಲಿಗೆ ಹೋಗುವಷ್ಟು ಮಟ್ಟಕ್ಕೆ, ಜೈಲಲ್ಲಿ 1 ದಿನ, ಕೋರ್ಟಲ್ಲಿ 1 ದಿನ ಆದ್ರೂ ನೀವು ಹೋಗಿ ನಿಂತಿದ್ದೀರಿ. ನೀವು ಮಾಡದ ತಪ್ಪಿಗೆ ಗುರು ಕೆಟ್ಟಿದೆ, ನೆನಪಿಟ್ಟುಕೊಳ್ಳಿ ಮಕ್ಕಳೇ. ತುಂಬಾ ವೈದಿಕರು ಅಂದ್ರೆ ತುಂಬಾ ಒಳ್ಳೆಯವರು ಅಂತ ಅರ್ಥ. ವೈದಿಕರು ಅಂದ್ರೆ ಜ್ಞಾನವಂತರು ಅಂತ. ತಿಳಿದವ್ರು ಯಾರು ಕೋರ್ಟ್ ಮೆಟ್ಲತ್ಲಿಕ್ಕೆ ಹೋಗಲ್ಲ. ಸದಾ ಕೋರ್ಟ್ ಮೆಟ್ಲತ್ತಿದ್ದೀರಿ ಅಂದ್ರೆ ನೀವು ಗುರು ದೋಷ ಮಾಡಿರ್ತಾರೆ, ನೆನ್ಪಿಟ್ಕೊಳ್ಳಿ. 100% ಸದಾ ಕೋರ್ಟ್ ಮೆಟ್ಲು. ತಿಳಿದವ್ರು ಅದನ್ನ ಬಿಟ್ಬಿಡ್ತಾರೆ. ಸದಾ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಕ್ಕಂಥದ್ದು. ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ ಹೋಗೋಣವಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣವಾ ಅನ್ನತಕ್ಕಂಥ ಒಂದು ಭಾವ ಬಂದಿದೆ ಅಂದ್ರೆ ಅಲ್ಲಿ ಗುರುವಿನ ಭಾವ, ನೆನಪಿಟ್ಟುಕೊಳ್ಳಿ, ಕೆಟ್ಟಿದೆ. ಗುರು ವಕ್ರ ಇರುತ್ತೆ. ನನ್ಗೆ ಈಗಲೂ ನೆನಪಿದ್ದ ಒಬ್ರು, 1967 or 69 ಗುರು ಅವ್ರಿಗೆ ವಕ್ರ. 67, ಎಸ್, ವಕ್ರ ನೋಡಿದ್ದಾನೆ. ಸುಮಾರು 50 ವರ್ಷದಿಂದಲೂ ಅವ್ರ ಕುಟುಂಬ ಕೋರ್ಟಲ್ಲಿ ಬಿದ್ದಿದೆ. ಸುಪ್ರೀಂ ಕೋರ್ಟಲ್ಲಿವರೆಗೂ ಹೋಗಿ ಒದ್ದಾಡ್ತಿದ್ದಾರೆ. ಒಂದು 12 ಎಕರೆನೋ 18 ಎಕರೆನೋ ಜಾಗದ ವಿಚಾರದಲ್ಲಿ. ಏನು ಇವತ್ತು ಅದೊಂದು ಕಡಿಮೆ ಅಂದ್ರೂ 120ರಿಂದ 200 ಕೋಟಿ ಆಸ್ತಿ ಬಿಡಿಸ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಎಂತೆಂಥವ್ರಿಗೂ ಮೋಸ ಮಾಡ್ಬಿಟ್ಟದೆ. ಇದು ಈ ಕೇಸ್ ಗೆದ್ಬಿಟ್ಟು ಈಗ ಸ್ವಲ್ಪ ಸುಳ್ಳು, ಬರೀ ಸುಳ್ಳು ಹೇಳೋವಂಥದ್ದು, ಸುಳ್ಳು ಹೇಳೋದು, ಸುಳ್ಳು. ಮಕ್ಕಳ ಹೆಸರಿನಲ್ಲಿ, ಮನೆಯವರ ಹೆಸರಿನಲ್ಲಿ, ಸಾಲದ ಹೆಸರಿನಲ್ಲಿ, ಬಡ್ಡಿ ಹೆಸರಿನಲ್ಲಿ. ಒಬ್ಬನ ನಾನು ನೋಡಿದ್ದಾನೆ, ಗುರು ಕೆಟ್ಟಿದ್ದೆ. ನೀವು ನಂಬಲ್ಲ. ಕನ್ಯಾ ಲಗ್ನ, ಅಷ್ಟಮದಲ್ಲಿ ಗುರು. ದಟ್ ಫೆಲೋ ಕರೆಕ್ಟಾಗಿ 1 ವರ್ಷ ಹಿಂಗ್ ರೌಂಡ್ ಅಪ್ ಮಾಡ್ತಾನೆ. ಈ ತಿಂಗಳು ಒಬ್ಬನ ಹತ್ರ ಹೋಗ್ತಾನೆ, 2 ಹತ್ರ ಮಾತಾಡ್ತಾನೆ. ಬರೀ ಬಾಡಿಗೆ ಕಟ್ಟಿಲ್ಲ ಕಣೋ, ಕರೆಂಟ್ ಪ್ರಾಬ್ಲಮ್ ಕಣೋ, ಅಂಗಡಿ ಪ್ರಾಬ್ಲಮ್ ಕಣೋ, ಮಕ್ಕಳ ಫೀಸ್ ಕಣೋ. ಪಾಪ ಅವ್ರು ನೊಂದ್ಕೊಂಡು ಒಂದು 20-30 ಸಾವಿರ, 1 ಲಕ್ಷ ಕೇಳ್ತಾನೆ. ಒಂದು 30-40 ಸಾವಿರ ತಗೊಂಡ್ ಬಾ. ಮತ್ತೆ ಆ ಕಡೆ ಹೋಗಲ್ಲ. ಫೆಬ್ರವರಿ ಇನ್ನೊಂದಿಬ್ಬರಿಗೆ, ಮಾರ್ಚ್ ಇನ್ನೊಬ್ಬರಿಗೆ, ಇನ್ನೊಬ್ಬ ಗುರು ಅಷ್ಟಮ, ಅದೇ ಕನ್ಯಾ ಲಗ್ನ. ನಾವು ನಂಬಲ್ಲ. ಹೆಂಡತಿಗೂ ಮೋಸ ಮಾಡಿಬಿಟ್ಟು ಪರದೇಶ, ಮಕ್ಕಳು ಒಂದ್ ಕಡೆ, ಹೆಂಡತಿ ಒಂದ್ ಕಡೆ. ಗುರುವಂತ ವ್ಯಕ್ತಿ ಜೊತೆನಲ್ಲೇ ಕಂಪ್ನಿ ಮಾಡಿ ಅವರಿಗೆ ಹೇಳಿದೆ 7-8 ಕೋಟಿ ಏನೇನೋ ಮಾಡಿ ಕಡೆಗೆ ನಡು ಬೀದಿಯಲ್ಲಿ ಬಿದ್ದು, ಮನೆ, ಮಠ, ಕುಟುಂಬ, ಹೆಂಡತಿ, ಮಕ್ಕಳು ಬಿದ್ದು ಅಷ್ಟಮದಲ್ಲಿ ಗುರು.
ಎತ್ತಿ ಬಿಸಾಕಿಟ್ಟಿರ್ತಕ್ಕಂಥದನ್ನ ನಾನು ನೋಡಿದ್ದೇನೆ. ಅಷ್ಟೊಂದಲ್ಲಿ ಗುರು ಇತ್ತು ಅಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಳ, ಗಂಡು ಮಕ್ಕಳ ವಿಚಾರದಲ್ಲೋ ಮಕ್ಕಳ ವಿಚಾರದಲ್ಲಿ ದೂರ ಆಗ್ಬಿಡ್ತೀರಿ, ಮಕ್ಕಳು ವಿರುದ್ಧ ಕಟ್ಕೊಬಿಡ್ತೀರಿ, ದ್ವೇಷ ಕಟ್ಕೊಬಿಡ್ತೀರಿ. ಪಕ್ಕದ ಸ್ಟೇಟಿನ ದಳಪತಿಗೆ ಅಷ್ಟಮದಲ್ಲಿ ಗುರು ನಕ್ಷತ್ರವೇ. ಮಕ್ಕಳು, ಹೆಂಡತಿ, ಮನೆ, ಕುಟುಂಬ, ತನ್ನ ಸುಖ ಇಲ್ಲ. ಪೂರ್ವಭಾದ್ರ ನಕ್ಷತ್ರದಲ್ಲೇ ಗುರು ಇರೋದು. ಅಲ್ಲಿ ನೋಡಿ, ಸಾರ್ವಜನಿಕ ಅವಮಾನ. ಮೊನ್ನೆ ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾರ ಜೊತೆಲಿ ಹೋಗ್ಬಾರ್ದು ಹೋಗ್ತಾನೆ. ಪ್ರಜ್ಞೆ ಇಲ್ವಾ ಅಂತೀವಿ ನಾವು. ಗುರು ಉಗಿಸ್ಕೋಬೇಕು. ಇಂಥದ್ದು ಅಜ್ಞಾನ, ತುಂಬಾ ಅಜ್ಞಾನ ಕೂಡ ಈ ತರದ್ದಾಗತಕ್ಕಂಥದ್ದಾಗುತ್ತೆ. ಯಾರೋ ಹೋಗಿ ರೌಡಿಗಳ ಜೊತೆಲಿ ನಿಂತ್ಕೊಂಡು ನೀವೇನೂ ಮಾಡಿರಲ್ಲ, ಗುರು ನೀಚ ಇದ್ರೆ ರೌಡಿಗಳ ಜೊತೆಲಿ ಏನೋ ಗೊತ್ತಿಲ್ಲ, ಕಾಕತಾಳೀಯ ಕರ್ಮ, ಗುರು ನೀಚ ಅಲ್ವಾ, ಕರ್ಕೊಂಡೋಗಿ ನಿಲ್ಸಿರ್ತಾನೆ ಮೂರ್ಖರ ಜೊತೆ. ಇವನು ರೋಡಿ ಫಲನೋ, ಇವನು ಅವ್ರ ಜೊತೆ ಇವ್ರ ಜೊತೆ ಇದ್ದಾಗ ಗೊತ್ತಾ ಇಂಥ ಕೆಲಸ ಮಾಡದೇ ಇರ್ತಾನ, ಇದೆಲ್ಲ ಹೇಳ್ತಾರೆ. ನೀವು ಮಾಡೇ ಇರೋಲ್ಲ, ಅದನ್ನ ಒಳಗಡೆ ಹಾಕೊಂಡಿದ್ ಏನೋ ಇದು. ಸಣ್ಣ ಪುಟ್ಟ ಸಹಾಯ ಮಾಡಿರ್ತೀರಿ, ಸಣ್ಣ ಪುಟ್ಟ ಸಹಾಯ ತಗೊಂಡಿರ್ತೀರಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸೊ ಅಂತ ಒಂದು ಗುರು ನೋಡಿ ಏನಕ್ಕೆ ಗೊತ್ತಾ ನೀಚ ಆಗೋದು? ಮಕರದಲ್ಲಿ ತನ್ನ ಅತ್ತಿಗೆಯನ್ನ ತುಂಬು ಗರ್ಭಿಣಿ ಆಕೆ ಪ್ರಸಾದ ಸೇವಿಸ್ದವನು ಅವನಿಗೆ ಎಲ್ಲೋ ಒಂದು ವಿಕಾರ ಉಟ್ಕೊಂಡು ದೇಹದ ಮೇಲೆ ಕೈ ಹಾಕ್ಬಿಡ್ತಾನೆ. ಆಕೆ ಹೇಳ್ತಾಳೆ, ನಾನು ಯಾರು ಗೊತ್ತೇನೋ, ಅಮ್ಮ ಕಣೋ, ನಿನ್ನ ಅತ್ತಿಗೆ ಕಣೋ, ಏನೋ ಮಾಡ್ತಿದ್ದ, ಅದ್ರಲ್ಲಿ ತುಂಬು ಗರ್ಭಿಣಿ. ಅದೆಲ್ಲ ಏನಿಲ್ಲ, ನನಗೆ ಕಾಮ ಉಟ್ಕೊಬಿಟ್ಟಿದೆ. ನೋಡಿ, ಕೆಟ್ರೆ ಹೀಗೆ ನಮ್ ಕಂಟ್ರೋಲ್ ಇರೋಲ್ಲ. ನಾವ್ ಹೇಳ್ತಿರ್ತೀವಿ ಕೆಲವ್ರಿಗೆ, ಇವನಿಗೆ ಬುದ್ಧಿ ಇಲ್ವೇನೋ, ಇವನ್ ಯಾಕೋ ಇಂಥ ಕೆಲಸ ಮಾಡಿಬಿಟ್ಟ, ಕೊಲೆ ಮಾಡಿಬಿಟ್ಟು ಓಡೋಗೋದಂತೆ. ಪೊಲೀಸ್ ಅವ್ರ ಹತ್ರ, ಲಾಯರ್ ಹತ್ರ ಕಾಪಾಡಿ ಅಂತ. ಕೊಲೆ ಮಾಡೋಕ್ ಮೊದ್ಲು ಕೇಳಬಾರ್ದಿತ್ತ, ಹೊಡೆಯೋಕ್ ಮೊದ್ಲು ಕೇಳಬಾರ್ದಿತ್ತ. ಗುರು ಕೆಟ್ಟಿದ್ರೆ ಹೆಂಗಾಗೋಸುತ್ತೆ. ಗುರು ಕೆಟ್ರೆ ತೋರ್ಸೋಲ್ಲ. ಅಜ್ಞಾನ ಅಂಧಕಾರ. ಅಂತ ಬೃಹಸ್ಪತಿ ಅಣ್ಣನ ಹೆಂಡತಿ ತುಂಬು ಗರ್ಭಿಣಿ, ಬಿಡೋದಿಲ್ಲ. ಆಕೆಗೆ ಗರ್ಭ ಪ್ರವೇಶ ಮಾಡ್ಬಿಡ್ತಾನೆ. ಬೇಡಪ್ಪ ಅಂದ್ರೂ ಕೂಡ ಕೇಳೋದಿಲ್ಲ. ನೀವು ನಂಬೋಲ್ಲ, ತನ್ನ ಒಂದು ತೇಜಸ್ಸನ್ನ ಆ ತಾಯಿಯ ಗರ್ಭದಲ್ಲಿ ಹಾಕಿ ಬಿಡ್ತಾನೆ. ಹಾಕುವಾಗ ಆ ತಾಯಿಯ ಗರ್ಭದಲ್ಲಿ ಒಂದು ಎಳೆ ಮಗು ಇರುತ್ತೆ. ಆ ಮಗು ಹೇಳುತ್ತೆ, ಏನ್ ಮಾಡ್ತಿದೀಯ ನೀನು ನಮ್ಮ ಅಮ್ಮನಿಗೆ? ಎಡವಟ್ಟಲ್ವಾ ಈ ಗರ್ಭದಲ್ಲಿ? ನೋಡಿ, ಆ ಕಾಲದಲ್ಲಿ ಅಂಥದ್ದೊಂದು ಶಕ್ತಿ ಇತ್ತು, ಬೈ ಫೋರ್ಸ್. ಅದಕ್ಕೆ ಗರ್ಭಾವಸ್ಥೆಯಲ್ಲಿರುವಾಗ ಕೆಲವು ಲೆಕ್ಕಗಳಿದ್ದಾವೆ. ಇಷ್ಟನೇ ತಿಂಗಳು, ಇಷ್ಟನೇ ದಿನ, ಇಷ್ಟನೇ ಇದು ಅನ್ನತಕ್ಕಂಥದ್ದಿದೆ. ಫೋರ್ಸ್ ಆಗಬಾರದು. ತಾಯಿಯನ್ನ ಅಷ್ಟು ಒಂದು ಸುಮಧುರವಾಗಿ ನೋಡ್ಕೋಬೇಕು. ಅದರಲ್ಲೂ ಆಕೆ ಎಷ್ಟು ಬೆದರಿರ್ಬೇಕು, ಆ ಪ್ರಜ್ಞೆ ತಪ್ಪಿಟ್ಟಿರ್ತಾಳೆ. ಆ ಮಗು ಹೇಳುತ್ತೆ, ನೀನ್ ಮಾಡ್ತಿರೋದು ತಪ್ಪು, ನೀನ್ ಈ ತರ ಮಾಡಬಾರ್ದು. ಇನ್ನು ಭೂಮಿಗೆ ಬಂದಿಲ್ಲ ನೀನು, ತಾಯಿ ಹೊಟ್ಟೆಯಲ್ಲಿ ಇದ್ಕೊಂಡೆ ನನಗ್ ಬುದ್ಧಿ ಹೇಳಕ್ ಬರ್ತೀಯ ನೀನು? ಈಗ್ಲೇ ತಾಯಿ ಹೊಟ್ಟೆಯಿಂದಲೇ ಕುತ್ಕೊಂಡು ನೀನು ಕಣ್ಣಾಕಿ ನೋಡ್ಕೊಂಡು ನೀನು ಅಲ್ಲಿಂದ ನನಗೆ ಹೇಳ್ತೇವೆ ದೊಡ್ಡ ಬುದ್ಧಿವಂತ ಅನ್ಕೊಂಡಿದ್ಯಾನೋ? ನೀನೇ ಬುದ್ಧಿವಂತನ? ನೀನು ಹುಟ್ಟುವಾಗಲೇ ಕುರುಡನಾಗಿ ಹುಟ್ಟು ಅನ್ನತಕ್ಕಂಥ ಶಾಪವನ್ನ ಕೊಟ್ಟು ಬಿಡ್ತಾರೆ ಬೃಹಸ್ಪತಿ. ಹೇಳ್ಬಿಟ್ಟು ತನ್ನ ತೇಜಸ್ಸನ್ನ, ತನ್ನ ವೀರ್ಯವನ್ನ ಅತ್ತಿಗೆ ಹೊಟ್ಟೆಲ್ ಹಾಕ್ಬಿಡ್ತಾರೆ. ಆದ್ರೂ ಆ ಮಗು ಏನ್ ಮಾಡುತ್ತೆ ಗೊತ್ತಾ? ಮಾಡ್ಬಿಟ್ಟು ಹೊಟ್ಟೋಗ್ತಾನೆ. ಅದು ಒದ್ದು ಬಿಸಾಕ್ಬಿಡುತ್ತೆ. ಒಳಗಡೆ ಬಂದಂತ ಆ ಒಂದು ಬ್ರಹ್ಮ ತೇಜಸ್ಸು, ಬೃಹಸ್ಪತಿ ತೇಜಸ್ಸು ಆ ಹೊಟ್ಟೆಲ್ ಬೆಳೆಯೋಗಿಲ್ಲ. ಅದು ಬೆಳೆಯೋಗಿಲ್ಲ. ಆ ಪಿಂಡ ನಾನು ಆಲ್ರೆಡಿ ಇದ್ದೇನೆ ಅಂತ ಹೇಳ್ಬಿಟ್ಟು ಒದ್ದು ಹಾಕುತ್ತೆ. ಆ ಒಳಗಡೆ ಹೋದಂತ ತೇಜಸ್ಸು ಹೊರಗಡೆ ಬಂದು ಬೀಳುತ್ತೆ. ಅದುವೇ ಭಾರದ್ವಾಜ ಮಹಾಮುನಿ. ದ್ವಿಜ, ಎರಡು ತಾಯಂದಿರು, ಎರಡು ತಂದೆಯರು, ಒಂದೇ ತಾಯಿಯೇ ಎರಡು ತಂದೆಯರು. ನೆನಪಿಟ್ಕೊಳ್ಳಿ. ಭಾರದ್ವಾಜ, ದ್ವಿಜ, ಎರಡು ಬಾರಿ ಜನನ. ಹೊಟ್ಟೆಲ್ ಹುಟ್ಟಬೇಕಾದಂತ ಮಗು ಹೊರಗಡೆ ಬಂತು, ಬೆಳೀತು. ಭಾರದ್ವಾಜ ಮಹಾಮುನಿಗಳು. ಆಮೇಲೆ ಆ ಹೊಟ್ಟೆಯಲ್ಲಿದ್ದ ಮಗು ಹುಟ್ಟಿ ಹೊರಗಡೆ ಬರುತ್ತಲ್ವಾ, ಹುಟ್ಟು ಕುರುಡನಾಗಿ ಹುಟ್ಟುತ್ತೆ. ತಮಸ್ಸು ಅನ್ನೋ ಒಂದು ಮಹರ್ಷಿಯಾಗಿ. ಮನೆಗೆ ಬಂದಂತ ಉಚಿತವನಿಗೆ, ಅಣ್ಣನಿಗೆ, ಆ ಅತ್ತಿಗೆ ನಡೆದಿದ್ದೆಲ್ಲ ಹೇಳಿದಾಗ ಅದೆಷ್ಟು ಸಂಕಟ ಆಗ್ಬಿಡುತ್ತೆ ಅಂದ್ರೆ, ತಮ್ಮನೇನೋ ನೀನು? ತಮ್ಮನ? ಗುರುವೇನೋ ನೀನು? ಗುರುವಾಗಿದ್ದ ಕೆಲಸ ಮಾಡ್ಬೋದೇನೋ? ಅಲ್ಲ ಕಣ, ಬೇಡ ಅಂದ್ರು. ನೋಡಿ, ಅದಕ್ಕೆ ಹೇಳೋದು ಆ ಕಾಲದಲ್ಲೇ. ಅದು ಯಾವ ಸ್ತ್ರೀ ಆದರೂ, ದೇವತಾ ಸ್ತ್ರೀ, ಪತ್ನಿ ಆದರೂ ನೆನ್ಪಿಟ್ಕೊಳ್ಳಿ, ಬೇಡ ಅಂದ ಮೇಲೆ ಬೇಡ.
ಇನ್ನು ಪರಸ್ತ್ರೀ ಮುಟ್ಟೋದು ಕೂಡ ಅಲ್ಲ, ನೋಡುವುದು ಕೂಡ ಸ್ವಲ್ಪ ವಿಕಾರವನ್ನ ಕಡಿಮೆ ಮಾಡ್ಕೋಬೇಕು. ಕಲಿಯುಗದಲ್ಲಿ ನಮಗೆ ಜಾಸ್ತಿ. ಸೊ ಆ ಒಂದು ಫೋರ್ಸ್ ಅನ್ನ ತಡೆಯಲಿಕ್ಕೆ ಆಗದಿದ್ದರಿಂದಲೇ ಆ ಶಾಪ ಕೊಟ್ಟರು. ನನ್ನ ಹೆಂಡತಿಯನ್ನ ಹೇಗೆ ಈ ರೀತಿ ಬಲಾತ್ಕಾರ ಮಾಡಿದೆಯೋ ನಿನ್ನ ಜೀವನದಲ್ಲೂ ನಡಿಬೇಕು ಕಣೋ ಅಂಥೇಳಿ ಶಾಪ ಇಡ್ತಾಳೆ. ನಿನ್ನ ಹೆಂಡತಿಯೂ ಕೂಡ ಕೆಟ್ಟು ಹೋಗಲಿ, ಬೇರೆಯವರ ಮಗು ಅವಳ ಹೊಟ್ಟೆಯಲ್ಲಿ ಹುಟ್ಟಲಿ ಅಂತ ಅಣ್ಣನಾದವನು ತಮ್ಮನಿಗಿಡೋ ಶಾಪ ಬೃಹಸ್ಪತಾಚಾರ್ಯರಿಗೆ. ಅದಕ್ಕೆ ಅಲ್ಲೊಂದು ಬೇರೆ ಒಂದು ಕತೆ ನಡೆಯುತ್ತೆ, ಅದನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ವಿಶೇಷವಾಗಿ ಈ ಒಂದು ಗುರು ಗೋಚಾರ ಫಲದಲ್ಲಿ ಮೇಷರಾಶಿಗೆ ಹೇಗಿದೆ ತಿಳ್ಕೋಬೇಕು ಮಕ್ಕಳೇ. ನಮ್ಮ ವೈದಿಕ ತಿಳ್ಕೋಬೇಕು. ಒಂದು ಗುರು ಕೂಡ ಇಷ್ಟು ಮಾಡ್ತಾನೆ, ಹೌದು, ಅದಕ್ಕೆ ಗುರುಗಳ ಹತ್ರ ಹೋಗ್ಬಾರ್ದು, ದೇವರ ಹತ್ರ ಹೋಗ್ಬಾರ್ದು, ದೊರೆ ಹತ್ರ ಹೋಗಬಾರದು. ಅದಕ್ಕೆ ಗುರುವಾದವರು, ದೊರೆಯಾದವರು, ದೇವರಾದವರು ತನಗೆ ಆಂತರಂಗಿಕವಾಗಿರ್ತಕ್ಕಂಥವ್ರನ್ನ ಯಾರನ್ನೂ ಹತ್ರಕ್ಕೆ ಇಟ್ಕೋಬಾರದು. ತನಗಿಷ್ಟವಾದವರನ್ನ ಪ್ರೀತಿಸಿದವ್ರನ್ನ, ತನಗೆ ತುಂಬಾ ಒಂದು ವಿಶೇಷ ಅನುರಾಗ ಸೂಚಿಸೋರನ್ನ ಹತ್ರಕ್ಕೆ ಹೋಗ್ಲೇಬಾರ್ದು. ಇಲ್ಲ, ಅದಕ್ಕೆ ಗರ್ಭಗುಡಿಗೆ ಬಿಡೋಲ್ಲ. ಗುರುವಾದವರಂತೂ ತನ್ನ ಮನೆಯವರು, ತನ್ನ ಅಣ್ಣ ತಮ್ಮ, ತನ್ನ ಕುಲ ಬಾಂಧವರು, ತನ್ನ ಜಾತಿ ಬಾಂಧವರು, ಯಾರನ್ನು ತನಗೆ ಇಷ್ಟವಾದ ಯಾರೇ ಆಗಲಿ ಅವರನ್ನ ಸುತ್ತಮುತ್ತಲು ಇಟ್ಕೋಬಾರ್ದು. ಯಾರನ್ನ ತುಂಬಾ ಆ ಒಂದು ಇಗ್ನೋರ್ ಮಾಡ್ತಾರೋ ಅಂಥವ್ರನ್ನ ಇಟ್ಕೋಬೇಕು. ತುಂಬಾ ಹತ್ರಕ್ಕೆ ಇಟ್ಕೊಂಡ್ರೆ ಕೆಟ್ಟು ಹೋಗುತ್ತದೆ, ಅವ್ರ ಮೇಲೆ ಮಮಕಾರ ಬೆಳೆಯುತ್ತೆ, ಬೇರೆ ಏನೋ ತಪ್ಪುಗಳು ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಇವತ್ತು ಗುರುಪೀಠಗಳಲ್ಲಿ ಕುಳಿತಿರ್ತಕ್ಕಂಥವ್ರು, ನೀವು ಗುರುಪೀಠಗಳು ನೋಡಿ, ತಮ್ಮ ಜಾತಿ ಬಾಂಧವರು, ತಮ್ಮ ಕುಲ ಬಾಂಧವರು, ತಮ್ಮ ಪರಿವಾರದವರು, ತಮ್ಮ ಕುಲದವರು, ತಮ್ಮ ಮನೆಯವರು, ತಮ್ಮ ಆತ್ಮೀಯರೇ ಪೀಠಕ್ಕೆ ಇರಬೇಕು, ಅದಕ್ಕೆ ಇರಬೇಕು, ಇದಕ್ಕೆ ಇರಬೇಕು. ಅದಕ್ಕೆ ಕಲಿಯುವ ಕೆಟ್ಟೋಗ್ಬಿಟ್ಟಿರುತ್ತೆ. ದೇವಸ್ಥಾನಗಳಲ್ಲೂ ಅಷ್ಟೇ VIP ದರ್ಶನ ತಮ್ಮವ್ರಿಗೆ ಕೊಡ್ಬೇಕು. ದೊರೆಯಾದವರು ತಮ್ಮ ಜಾತಿಯವ್ರಿಗೆ ಫಸ್ಟ್, ನಮ್ಮವ್ರು ಬಂದ್ರು ಕಣೋ, ಆಯ್ತು ನಮ್ಮ ಜಾತಿಗೆ ಕಣೋ ಪೋಸ್ಟ್ಗಳು ಅಂತಕ್ಕಂಥದ್ದು ಗಮನಿಸಿ ನೋಡಿ. ಅವ್ರ ಪರ್ಸನಲ್ ಸೆಕ್ರೆಟರಿಗಳಿಂದ ಹಿಡಿದು ಎಷ್ಟು ಡಿಪಾರ್ಟ್ಮೆಂಟ್ಗಳು, ಕೆಲವರನ್ನ ನೀವು ಗಮನಿಸಿ ನೋಡಿ, ತಮ್ಮ ಕುಲಬಾಂಧವರಿಗೆ ಪ್ರಮೋಷನ್ ಕೊಟ್ಬಿಟ್ರು ಸರ್. ತಮಗೆ ಇಷ್ಟವಾದವರಿಗೆ ಕೂಡ ಲಾಸ್ಟ್ ಡೇ ಕೂಡ ಸೈನ್ ಹಾಕ್ಬಿಟ್ಟು ಅವ್ರಿಗೆ ಒಂದೊಂದೊಂದು ಒಳ್ಳೆ ಸ್ಥಾನ ಕೊಟ್ಬಿಟ್ರು. ಕೆಟ್ಟೋಯ್ತು ದೊರೆ ಸ್ಥಾನ, ಗುರುಸ್ಥಾನ. ದೇವರು ಕೂಡ ಅದಕ್ಕೆ ನೀವು ನೋಡಿ, ಯಾವುದೇ ದೇವಸ್ಥಾನದಲ್ಲಿ ನನ್ನ ಶಿವಯ್ಯ ಪಾರ್ವತಿಯ ಜೊತೆಯಲ್ಲಿಲ್ಲ, ಸುಬ್ರಹ್ಮಣ್ಯರ ಜೊತೆಯಲ್ಲಿಲ್ಲ, ಹಾಗೆಯೇ ವಿನಾಯಕರ ಜೊತೆ ಇಲ್ಲ. ಅವ್ರು ಬಂದಿರೋದು ಅಪ್ಪನನ್ನು ನೋಡ್ಲಿಕ್ಕೆ ಅಲ್ಲೆಲ್ಲೋ ಕೂತ್ಕೋಬಿಟ್ರು ದೂರದಲ್ಲಿ. ಅಪ್ಪನಿಗೋಸ್ಕರ ಸಾಕ್ಷಿ ಗಣಪತಿ ರೂಪದಲ್ಲಿ, ಉಚ್ಚಿಷ್ಟ ಗಣಪತಿ ರೂಪದಲ್ಲಿ, ಚಂದ್ರಚೂಡಾಯ ರೂಪದಲ್ಲಿ, ಸಾತ್ವಿಕ ಗಣಪತಿ ರೂಪದಲ್ಲಿ, ಹನುಮ ರೂಪದಲ್ಲಿ, ಪರಿವಾರ ದೇವತೆಯ ರೂಪದಲ್ಲಿ ಅಲ್ಲಿ ಬಂದು ನಿಂತಿರೋದು ದೂರದಲ್ಲಿ. ಪಕ್ಕದಲ್ಲಿ ನೀವು ಯಾವುದೇ ಗರ್ಭಗುಡಿಲಿ ನೋಡಿ ಇರೋಲ್ಲ. ದೇವರು ತನ್ನ ಪರಿವಾರದ ಜೊತೆ ಇರಲ್ಲ, ತನ್ನ ಕುಟುಂಬದ ಜೊತೆ ಇರೋ ಹಾಗೆ ಇಲ್ಲ. ಚಾಮುಂಡೇಶ್ವರಿ ನೋಡಿ, ಶಿವಯ್ಯ ಇಲ್ಲ. ಧರ್ಮಸ್ಥಳದ ಮಂಜುನಾಥ ನೋಡಿ, ಅಲ್ಲಿ ಅಮ್ಮನವರು ಇಲ್ಲ. ಶ್ರೀನಿವಾಸರನ್ನ ನೋಡಿ, ಬಾಲಾಜಿ ಶ್ರೀನಿವಾಸ ಎಲ್ಲಿದ್ದಾರೆ? ಪದ್ಮಾವತಿ. ನನ್ನ ನಂಜುಂಡೇಶ್ವರಿ ಎಲ್ಲಿದ್ದಾರೆ? ಚಾಮುಂಡೇಶ್ವರಿ ಎಲ್ಲಿದೆ? ನನ್ನ ಮಲೆ ಮಹದೇಶ್ವರ ಬೆಟ್ಟ ಅಲ್ಲಿ ನೋಡಿ ನೀವು, ಇಲ್ಲ. ಆಗಲೇ ಅದಕ್ಕೊಂದು ಗೌರವ. ಗುರು ಎಷ್ಟು ತನ್ನವರಿಂದ ದೂರ ಇರ್ತಾನೋ, ದೊರೆ ಎಷ್ಟು ತನ್ನವರಿಂದ ದೂರ ಇರ್ತಾನೋ, ದೇವರು ಕೂಡ ಎಷ್ಟು ತನ್ನವರಿಂದ ದೂರ ಇರುತ್ತಾನೋ ಅಷ್ಟು ಒಂದು ಶಕ್ತಿ. ಆ ಕ್ಷೇತ್ರಕ್ಕೆ ಶಕ್ತಿ ಬಂದ್ಬಿಡುತ್ತೆ. ಯಾವಾಗ ಕ್ಷೇತ್ರಗಳಲ್ಲಿ ಕೆಲವನ್ನ ನಾನು ನೋಡಿದನು, ಒಂದು ಕ್ಷೇತ್ರ, ಅಲ್ಲೊಂದು ಅಮ್ಮನವ್ರ ಕ್ಷೇತ್ರ ಅದ್ಭುತವಾಗಿತ್ತು. ಆ ಪುಣ್ಯಾತ್ಮ ದೇವಸ್ಥಾನ ನೋಡ್ಕೋತಿದ್ದವನು, ನನಗೆ ಇವತ್ತಿಗೂ ನೋವಿದೆ. ಬರೀ ಶುಕ್ರವಾರ ಮಾತ್ರ ಬರ್ತಾರೆ, ಅಮಾವಾಸ್ಯೆ ಬರ್ತಾರೆ, ಅಷ್ಟಮಿ ಪೂಜೆಗೆ ಬರ್ತಾರೆ, ಹುಣ್ಣಿಮೆ ಪೂಜೆಗೆ ಬರ್ತಾರೆ, ಇಲ್ಲ ಮಂಗಳವಾರ ಪೂಜೆಗೆ ಬರ್ತಾರೆ. ಸೋಮವಾರಕ್ಕೆ ಏನ್ ಮಾಡೋಣ, ಬುಧವಾರಕ್ಕೆ ಏನ್ ಮಾಡೋಣ? ಸರಿ, ಗುರುವಾರಕ್ಕೊಂದು ಕೆಲಸ ಮಾಡಿದ್ರು. ಅರಳಿಕಟ್ಟೆ ಇತ್ತು, ಅದಕ್ಕೊಂದು ಪೂಜೆ ಸಾಯಿಬಾಬಾ ತಂದಿಟ್ರು. ಆಮೇಲೆ ಶನೇಶ್ವರ ಇದ್ರೆ ಚೆನ್ನಾಗಿರುತ್ತೆ, ಶನಿವಾರವೂ ಜನ ಬರ್ತಾರೆ, ದುಡ್ಡು ಬರುತ್ತೆ ನೋಡಿ. ಈ ರೀತಿ ದೇವಸ್ಥಾನದ ಕಳೆ ಹೋಯ್ತು, ಆ ತಾಯಿಯ ಶಕ್ತಿಗೆ ದಿಗ್ಬಂಧ ಆಗ್ಬಿಡ್ತು. ಅಮ್ಮನೇ ನೆನಪಿಟ್ಟುಕೊಳ್ಳಿ. ಸುಬ್ರಹ್ಮಣ್ಯರ ಕ್ಷೇತ್ರ ಹೋಗಿ, ಶಿವಯ್ಯ ಇಲ್ಲ ಅಲ್ಲಿ ನೋಡಿ, ಹೌದ್ರಾ? ಒಳ್ಳಿ ಇದೆಯಾ ಅಲ್ಲಿ, ದೇವಸೇನ ಇದೆಯಾ ಅಲ್ಲಿ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ, ನಮ್ಮ ಪ್ರಸನ್ನ ಸುಬ್ರಹ್ಮಣ್ಯ ಅರಕಲಗೂಡು ರಾಮನಾಥೇಶ್ವರ ಕ್ಷೇತ್ರದಲ್ಲಿ ನೀವು ನೋಡಿ,
ಇಲ್ಲ. ಯಾವ ದೇವರು ಮಕ್ಕಳ ಜೊತೆ, ಹೆಂಡತಿ ಜೊತೆ, ಗಂಡನ ಜೊತೆ, ಅಮ್ಮನ ಜೊತೆ, ಅಪ್ಪನ ಜೊತೆ, ಅಣ್ಣನ ಜೊತೆ, ತಮ್ಮನ ಜೊತೆ, ತಂಗಿ ಜೊತೆ, ಸೇವಕನ ಜೊತೆಯೂ ಇಲ್ಲ. ಅವರಾಗಿ ಬಂದಿರೋದು, ಅವರು ಹುಡ್ಕೊಂಡು ಬಂದಿರೋದು. ಹುಡುಕೊಂಡು ಬಂದಿರತಕ್ಕಂಥದ್ದು ನೆನಪಿಟ್ಟುಕೊಳ್ಳಿ. ಸೊ ಅಂತ ಒಂದು ಗುರು ಮೇಷರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಒಂದು ಮಾತೃದೇವೋಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ವೈದಿಕತೆಯ ಈ ಒಂದು ಪ್ರಯಾಣದಲ್ಲಿ ನನ್ನ ಗುರುಗಳು, ನನ್ನ ವೈದಿಕ ಮಹರ್ಷಿಗಳು, ತಪಸ್ವಿಗಳು, ಮಹರ್ಷಿಗಳು ದೇವತೆಗಳೇ ಅಂತ ಹೇಳ್ತಾನೆ. ನಾನೊಂದು ಅಣುವು ಕೂಡ ಇಲ್ಲ. ಏನೋ ತಿಳ್ಕೊಂಡಿರೋದು ನಿಮಗೆ ಗೊತ್ತಿರೋ ಅಷ್ಟು ನನಗೆ ಗೊತ್ತಿಲ್ಲ. ಎಲ್ಲಾದ್ರೂ ತಪ್ಪಾಗಿದ್ರೆ, ಅಪಭ್ರಂಶ ಆಗಿದ್ರೆ ನಾನು ಹೇಳಿರೋದ್ರಲ್ಲಿ ಕ್ಷಮಿಸಿ, ಪಾದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ನನ್ನ ಆ ಗುರುವಿನ ಆ ಒಂದು ಆಶೀರ್ವಾದದೊಂದಿಗೆ ಈ ಗೋಚಾರ ಫಲವನ್ನು ಆರಂಭ ಮಾಡ್ತಿದ್ದೇನೆ. ಮೇಷ ಲಗ್ನ, ಅಧಿಕಾರ, ಗುರು 4ನೇ ಮನೆಯಲ್ಲಿ ಉಚ್ಚಸ್ಥಾನ, ಭಾಗ್ಯಾಧಿಪತಿ ಸುಖಸ್ಥಾನ, ಸೂಪರ್. ವ್ಯಯಾಧಿಪತಿ ಸುಖಸ್ಥಾನ, ಗುರು ನೋಡೋದು 5ನೇ ಮನೆ. ಮೇಷರಾಶಿಯಿಂದ 1, 2, 3, 4, 5 ನಿಮ್ಮ ಅಷ್ಟಮ ಸ್ಥಾನ ನೋಡುತ್ತೆ. ಸೊ ನಿಮಗೆ ಬರುವ ಕಂಟಕ, ದುಃಖ, ಬಾಧೆ, ಏನೋ ಒಂದು ಇದೆ. ಮೇಷ ಲಗ್ನ ಅಂದಮೇಲೆ ಸೇನಾಪತಿ ನೆನ್ಪಿಟ್ಕೊಳ್ಳಿ. ನೀವು ಹುಟ್ಟಿದಾಗ ಒಂದು ಲಗ್ನ ಸೃಷ್ಟಿ, ಅದುವೇ ಆತ್ಮ ಅಂತ ಹೇಳ್ತಾರೆ. CEO. ಮಿಕ್ಕದವರೆಲ್ಲ ಪರಿವಾರದವರು. ಅಲ್ಲೊಬ್ಬ CEO ಇದ್ದಾನೆ ಅನ್ನತಕ್ಕಂಥದ್ದು, ಅದುವೇ ಲಗ್ನ. ಹೆಚ್ಚು ಕಡಿಮೆ ಒಂದು ಲಗ್ನ ಬಂದು ಒಂದು 2 ಅವರ್ ಇರುತ್ತೆ. 12 ಮನೆ ಅಂದ್ರೆ 24 ಗಂಟೆ. ಸೊ ನೀವು ಹುಟ್ಟಿದಾಗ ರಾಶಿ ಅನ್ನೋದು ದೇಹ, ಲಗ್ನ ಅನ್ನೋದು ಒಳಗಡೆ ಇರೋ ಆತ್ಮ. ಸೊ ಆತ್ಮಕ್ಕೆ ಅನುಗುಣವಾಗಿ ಅಂತ ಹೇಳ್ತಾರೆ. ಸೊ ರಾಶಿಯಾಗಿ ನೀವು ಒಂದು 75% ಅಪ್ಲೈ ಆಗುತ್ತೆ. ಲಗ್ನವಾಗಿ ನೀವು ಮೇಷ ಲಗ್ನವಾಗಿದ್ದರೆ ನಿಮಗೆ ಇಷ್ಟೂ ದಿನ ಇದ್ದಂತ ಕಂಟಕಗಳು ದೂರ. ನೋಡಿ, ಆ ಗುರು ಬರ್ತಿದ್ದಾಗಿಯೇ ಶನಿ ವಿಪರೀತ ರಾಜಯೋಗದಲ್ಲಿ 12ನೇ ಮನೆ. ಸೊ ಶನಿ ನಿಮಗೆ ನಿಮ್ಮ ಧರ್ಮಸ್ಥಾನವನ್ನ ನೋಡುತ್ತೆ ವಿಶೇಷವಾಗಿ. ಆ ಶನಿಯನ್ನ ಗುರು, ವ್ಯಯಭಾವದಲ್ಲಿರುವ ಶನಿಯನ್ನ ಕರ್ಮಕಾರಕ ಗುರು ನೋಡೋದ್ರಿಂದ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವೃತ್ತಿ, ದೂರದ ಉದ್ಯೋಗ, ದೂರದ ಭಾರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ದಾರಿ ಮಾಡಿಸ್ತಾನೆ. 100% ದಾರಿ ಮಾಡಿಸ್ತಾನೆ. ಯೋಚನೆ ಮಾಡಬೇಡಿ. ನೋಡಿ, ಮೇಷ ರಾಶಿ ಅಂತ ಹೇಳಿದ್ರೆ ಅಶ್ವಿನಿ, ಭರಣಿ, ಕೃತಿಕ ಈ 3 ನಕ್ಷತ್ರಗಳ ಒಂದು ಭಾವ. 9 ಪಾದಗಳು, ಒಂದು ರಾಶಿಗೆ 4 ಪಾದ. ಸೊ 2.25 ನಕ್ಷತ್ರಗಳ ಪಾದ ಅನ್ನತಕ್ಕಂಥದ್ದು. ಸೊ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸುಖ 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 ಅಂತ ಏನು ಜಾಸ್ತಿ ತಗೊಂಡಿದ್ದೀರಿ ಅದು ನಿಮ್ಮನ್ನ ಸುಡತಕ್ಕಂಥದ್ದು. ತಾಯಿಗೊಂದು ಆರೋಗ್ಯ ಸಮಸ್ಯೆ ಬರುತ್ತೆ ನೋಡ್ಕೊಂಡು. ತಾಯಿಗೆ ಆರೋಗ್ಯ ಸಮಸ್ಯೆ, ತಾಯಿ ಜೊತೆ ಒಂದ್ ಸ್ವಲ್ಪ ಒದ್ದಾಟ. ವಿದ್ಯೆಗೋಸ್ಕರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೂರ ಪ್ರಯಾಣ, ದೂರದ ಓದು, ದೂರದ ಕೆಲಸ, ದೂರದ ಜೀವನ ಅನ್ನತಕ್ಕಂಥ ಒಂದು ಭಾವ. ವೃತ್ತಿಯಲ್ಲಿ
ತುಂಬಾ ದೊಡ್ಡ ಬದಲಾವಣೆ ನೀವು ನಿರೀಕ್ಷಿಸ್ಬೋದು, ಒಳ್ಳೆ ಬದಲಾವಣೆ. ಯಾಕಂದ್ರೆ ನೀಚತ್ವದ ಭಾವವನ್ನ ಉಚ್ಚ ಸ್ಥಾನದಿಂದ ನೋಡ್ತಿದ್ರೆ ನಿಮಗೆ ಕೆಳಗಡೆ ಇತ್ತು ಜಾಗ, ಕೆಳ ಸ್ಥಾನ, ಕೆಳ ಪ್ರಮೋಷನ್ ಇದೆಲ್ಲ ಇತ್ತಲ್ಲ, ನಿಮ್ಗೊಂದು ಇನ್ಕ್ರಿಮೆಂಟ್ ಬರೋದು, ಸ್ಥಾನ ಬರುತ್ತೆ, ಪ್ರಮೋಷನ್ ಬರೋದು, ಸ್ಥಾನ ಬದಲಾವಣೆ ಆಗೋದು. ಯಾಕಂದ್ರೆ ಆ ಕರ್ಮಾಧಿಪತಿ ಕೂಡ 12 ಮನೆ. ಸೊ ದೇರ್ ಮೈಟ್ ಬಿ ಟ್ರಾನ್ಸ್ಫರಬಲ್ ಜಾಬ್ಸ್. ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ, ಸರ್ವಿಸ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ. ಅಲ್ಲಿ ನೋಡಿ, ವಿಶೇಷವಾಗಿ 10ನೇ ಮನೆ ಬಂದು ಪ್ರೊಫೆಷನ್, ಸಂಪಾದನೆ, ಯಾವ ರೀತಿಯ ಸಂಪಾದನೆ. ಸೊ ಸಂಪಾದನೆ ಮನೆ ನೋಡ್ತಾನೆ. ಅಷ್ಟಮ ನೋಡ್ತಾನೆ, ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ, ಬರತಕ್ಕಂಥ ಆಪತ್ತುಗಳು, ಶತ್ರುಗಳು ಇವ್ರು ದೂರ ಆಗ್ತಾರೆ. ವ್ಯಯಸ್ಥಾನವನ್ನ ನೋಡ್ತಾನೆ, ಖರ್ಚಿನ ಮನೆ, ತನ್ನ ಮನೆಯನ್ನೇ ಶನಿಯ ಒಂದು ಭಾವ. ಸೊ ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ, ಸ್ವಂತ ಕೆಲಸ ಅಂತ ಮಾಡ್ತಿರ್ತಕ್ಕಂಥವ್ರು ಸ್ವಲ್ಪ ಖರ್ಚುಗಳು ಕೊಡ್ತಾನೆ. ಖರ್ಚಿಗೆ ತಕ್ಕಂತ ಆದಾಯವೂ ಕೊಡುತ್ತಾನೆ. ನಿಮ್ಗೆ ಡಿಫಾಲ್ಟ್ ಆದಾಯ ಇರುತ್ತೆ. ಅಲ್ಲಿ ನೋಡಿ, ಆ ಗುರು ಬದಲಾವಣೆ ಆಗುವಾಗ ನಿಮಗೆ ವಿಶೇಷವಾಗಿ ಶುಕ್ರ, ಬುಧ ಕಮ್ಯುನಿಕೇಶನ್ ಲೈನ್ ಅಲ್ಲಿ ನಿಂತಿದ್ದಾನೆ. ಸೊ ಶನಿ ಆ ಒಂದು ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಿದ್ದಾನೆ, ಕರ್ಮಕಾರಕ. ಅಲ್ಲಿಗೆ ಬುಧ, ಶುಕ್ರ ಬ್ಯೂಟಿಫುಲ್ ಆಗಿ ನೋಡ್ತಿರೋದ್ರಿಂದ ಕಮ್ಯುನಿಕೇಶನ್, ಮೀಡಿಯಾ, ರಾಜಕೀಯ, ಆಕ್ಟಿಂಗು, ಈ ಒಂದು ಅಲಂಕಾರ, ಒಪ್ಪ, ಓರಣ, ಇಂಟೀರಿಯರ್ ಡಿಸೈನಿಂಗು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಕಿರು ಚಲನಚಿತ್ರ, ಪ್ರೊಡ್ಯೂಸರ್ಗಳು, ಈ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸು, ವಿಲ್ಲಾಗಳಲ್ಲಿ ತೊಡಗಿಸ್ಕೊಂಡಿದ್ದೀರ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ವ್ಯಾಪಾರ, ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರ, ಬ್ಯೂಟಿಫುಲ್ ಆಗಿ ವೃದ್ಧಿ ಆಗತಕ್ಕಂಥದ್ದಾಗುತ್ತದೆ. ವಿಪರೀತ ರಾಜಯೋಗ, ಬಟ್ ಅಷ್ಟೇ ಒಂದು ಒತ್ತಡ ಇರುತ್ತೆ. ಯಾಕಂದ್ರೆ 4ನೇ ಮನೆ ಸುಖ, ಕುಟುಂಬಕಾರಕ. ನಿಮಗೆ ಒಂಥರ ಆರೋಗ್ಯ ಸ್ವಲ್ಪ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಮನೆಯಲ್ಲಿ ಹಿರಿಯರ ಆರೋಗ್ಯ ಯಾರಿಗಾದ್ರೂ ಒಂದು ಎಡವಟ್ಟು ಬರ್ತಕ್ಕಂಥದ್ದಾಗುತ್ತೆ, ಜಾಗ್ರತೆ. ಬಳಲಿಕೆಯ ಕೆಲಸ, 12ನೇ ಮನೇಲಿ ಶನಿ ಅಲ್ವಾ, ವ್ಯಯಭಾವ ನೋಡ್ತಿದ್ದಾನಲ್ವಾ, ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ಓಡಬೇಕಾಗುತ್ತೆ. ಬೆಳಿಗ್ಗೆ ಎದ್ರಿ ಒಂಥರ ಸ್ಟ್ರೆಸ್ ಸಿಕ್ಕಾಬಟ್ಟೆ ಇರ್ತಕ್ಕಂಥದ್ದಿರುತ್ತೆ. ಸೊ ಅದರಿಂದ ಏನ್ ಹೇಳ್ತೇನೆ, ಕಂಪಲ್ಸರಿ ಶನಿ 12ನೇ ಮನೇಲಿದ್ದಾನೆ, ಗುರುವಿನ ದೃಷ್ಟಿ ಇದೆ. ಯಾರಾದರೂ ಗುರು ಸಮಾನ, ಈ ಅಶ್ವತ್ಥ ಕಟ್ಟೆ, ಅರಳಿಕಟ್ಟೆ, ನಾಗರಕಟ್ಟೆ, ದೇವಸ್ಥಾನ, ಕಾಷಾಯ ಧರಿಸಿಲ್ಲ, ಭಿಕ್ಷುಕರು, ವಯಸ್ಸಾದವರು, ಅನಾಥಾಶ್ರಮ, ವೃದ್ಧಾಶ್ರಮ, ಅಂಥವ್ರಿಗೆ ಏನಾದ್ರೂ ಹಣ್ಣು, ಕಾಯಿ, ಹೂವು ಕೊಡತಕ್ಕಂಥದ್ದು ಮಾಡಿ. ವೃತ್ತಿಲಂತೂ ನಿಮ್ಮನ್ನ ತಡೆಯೋರಿಲ್ಲ. ಅದರಲ್ಲೂ ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ, ಜಡ್ಜಸ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಪಬ್ಲಿಕ್ ಸರ್ವಿಸ್, ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ಗೋಸ್ಕರ ಮಾಡುವಂತ ಯಾವುದೇ ಕೆಲಸ ನಿಸ್ವಾರ್ಥತೆಯಿಂದ, ಸ್ವಾರ್ಥತೆಯಿಂದ ಮಾಡಿದ್ರೆ ಮಾತ್ರ ನೆನ್ಪಿಟ್ಕೊಳ್ಳಿ, 12ನೇ ಮನೆ ಶನಿ ವಕ್ರ ಆಗ್ತಾನೆ, ಝುಮ್, ವಿಪರೀತ ರಾಜಯೋಗ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಹುಷಾರು, ಜಾಗ್ರತೆ, ಆಯ್ತಾ? ಸೊ ಅದರಿಂದ ನಿಸ್ವಾರ್ಥ ಭಾವದಿಂದ ಪಬ್ಲಿಕ್ ಸರ್ವಿಸ್, ನೀವು ಒಂದು ಟೀಚರ್ ಆಗಿರ್ಬೋದು, ಟ್ಯೂಷನ್ ನಡೆಸ್ತಿದ್ದೀರಾ, ಡಾಕ್ಟರ್ ಫೆಟರ್ನಿಟಿ ಆಗಿದ್ದೀರಾ, ಸೈಕಾಲಜಿಸ್ಟ್ ಆಗಿದ್ದೀರಾ, ಜ್ಯೋತಿಷ್ಕರಾಗಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಅಧಿಕಾರದಲ್ಲಿದ್ದೀರಾ, ಒಂದು ಹೋಟೆಲ್ ಇಂಡಸ್ಟ್ರಿ ನಡೆಸ್ತಿದ್ದೀರಾ, ನಿಸ್ವಾರ್ಥ ಭಾವದಿಂದ ದೇವರಿದ್ದಾನೆ, ನಡೆಸ್ತಿದ್ದಾನೆ, ಅವನು ಕೊಡ್ತಾನೆ ಅನ್ನತಕ್ಕಂಥ ಭಾವಾರ್ಥದಿಂದ ಕಲಬೆರಕೆ ಮಾಡದೆ, ಮೋಸ ಮಾಡದೆ, ನ್ಯಾಯ ಧರ್ಮ ಅಳವಡಿಸಿಕೊಂಡಿರೇ ಆ ವಿಪರೀತ ರಾಜಯೋಗ ನಿಮ್ಮ ಅಧಿಕಾರವನ್ನ ಚಾಚು ತಪ್ಪದೆ ತುಂಬಾ ಅದ್ಭುತವಾಗಿ ನಡೆಸುತ್ತೆ. ಇಲ್ಲವೇ ಗುರು ವಕ್ರ ಆಗ್ತಾನೆ ನೋಡಿ, ಆಗಿದೆ. ಡಿಸೆಂಬರ್ 18ಕ್ಕೇನೋ ಗುರು ವಕ್ರ ಆಗ್ತಾನೆ ಮಕ್ಕಳೇ. ನವೆಂಬರ್ 1ಕ್ಕೆ ಆತ ನಿಮಗೆ ನೆನ್ಪಿಟ್ಕೊಳ್ಳಿ ಪಂಚಮ ಸ್ಥಾನಕ್ಕೆ ಬರ್ತಾನೆ. ಅದಂತೂ ಬ್ಯೂಟಿಫುಲ್, ಸೂಪರ್ಬ್ ಆಗಿರ್ತಕ್ಕಂಥದ್ದು. ಆಗ ಬಂದು ನಿಮ್ಮಿಂದ ತುಂಬಾ ದೊಡ್ಡ ಧರ್ಮ ಕಾರ್ಯಗಳು ಇದೆಲ್ಲ ಮಾಡಿಸ್ತಕ್ಕಂಥದ್ದಿದೆ. ಕೆಲವರಂತೂ ಸ್ಥಾನ ಪರಿತ್ಯಾಗವೇ ಮಾಡಿಬಿಡ್ತಾರೆ, ನಮ್ಗೇನು ಬೇಡಪ್ಪ, ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಳೋದಕ್ಕೆ ಒಳ್ಳೆ ಟೈಮ್ ಅದು ನವೆಂಬರ್ 1 ಮೇಲೆ. ಯಾಕಂದ್ರೆ ಗುರು ಕೇತುವಿನ ಜೊತೆ ಸೇರ್ತಾನೆ. ಪಂಚಮದಲ್ಲಿರೋ ಕೇತು ನಿಮಗೆ ಒಂಥರ ಒದ್ದಾಟ ಎಲ್ಲ ಇದ್ದು ಒಂಥರ ಹಾರ ಹಾಕಿಸ್ಕೊಂಡಿದ್ದೀರಿ, ಅಲರ್ಜಿ ಚುಚ್ಚುತ್ತಿದೆ ಅನ್ನೋ ತರ, ಏನೋ ಒಂಥರ ಸ್ಮೆಲ್ಲು ಕೆಲವರಿಗೆ. ನಾನು ನೋಡಿದ್ದೇನೆ ಒಬ್ಬ ಕ್ಲೈಂಟ್ಗೆ, ಈತನಿಗೆ ಫಸ್ಟ್ ನೈಟ್ ಕಷ್ಟ ಆಗುತ್ತೆ, ಸ್ವಲ್ಪ ಮದುವೆನೂ ಕಷ್ಟ ಆಗುತ್ತೆ, ಅಲ್ಲೊಂದು ವಿಘ್ನ ಬರುತ್ತೆ. ಅಂದ್ರೆ ಗುರುಗಳೇ ನಾವ್ ಏನ್ ಮಾಡೋದು ಗೊತ್ತಿಲ್ಲ, ಮದುವೆನಲ್ಲಿ ಹಾರ ಹಾಕ್ಬೇಕು, ಅವನಿಗೆ ಹೂವಿನ ಅಲರ್ಜಿ, ಹಾರ ಹಾಕಿಸ್ಕೊಳ್ಳದೆ ಹೆಂಗ್ ಮದುವೆ ಮಾಡೋದು, ಹುಡುಗಿಗೆ ಹಾರ ಹಾಕದೆ, ಅಲಂಕಾರ ಮಾಡದೆ, ಮಲ್ಲಿಗೆ ಹೂವು ಕಟ್ಟದೆ ಹೆಂಗ್ ಬರೋದು ಅಂತ ನೋಡಿ. ಇನ್ನು ಶಾಂತಿ ಮುಹೂರ್ತಕ್ಕೂ ಕೂಡ ಹೇಳಿ,
ಕಾರ್ಗೆ ಅಲಂಕಾರ, ರೂಮ್ಗೆ ಅಲಂಕಾರ, ಏನು ಪಡಿಪಾಟಲು ಲೆಕ್ಕ ಹಾಕೊಳ್ಳಿ, ಆ ಹೂವು ಅವನಿಗಾಗಲ್ಲ, ಅಲರ್ಜಿ. ಆ ರೀತಿ ಅಲ್ಲಿ ನೋಡಿದ್ರೆ ಮದುವೆ, ಸುಂದರವಾದ ಹೆಂಡತಿ, ಸುಂದರವಾದ ಪ್ರಸಂಗ, ಜೀವನದಲ್ಲಿ ನೆನಪಿಟ್ಟುಕೊಳ್ಳತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಕನಸು, ಅದು ನನಸಾಗ್ತಿರ್ತಕ್ಕಂಥದ್ದು, ಒಳ್ಳೆ ಸಂಗಾತಿ ಸಿಗೋದು, ಜೀವನದಲ್ಲಿ ಬುದ್ಧಿ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಡೆಯುವಂತ ಒಂದು ಒಳ್ಳೆಯ ಸುಂದರವಾದ ಕ್ಷಣ, ಅದು ಮರೆಯಲಾರದ ಕ್ಷಣ. ಇಲ್ಲಿ ನೋಡಿದ್ರೆ ಒಂಥರ ಆ ರೀತಿ ಇರತಕ್ಕಂಥದ್ದು ನಿಮಗೆ ಆಗುತ್ತದೆ. ಎಚ್ಚರಿಕೆ. ಸೊ ಪಂಚಮದಲ್ಲಿ ಕೇತುಗೆ ಗುರು ಲಾಕ್ ಆಗ್ತಾರೆ. ವೆರಿ ಕೇರ್ಫುಲ್. ಅದಕ್ಕೆ ಹೇಳ್ತಿದ್ದೇನೆ, ರುದ್ರಾಭಿಷೇಕಂ, ಹಿರಿಯರ ಹೆಸರಿನಲ್ಲಿ ದಾನ ಧರ್ಮ ಪೂಜೆ, ವಿದ್ಯಾರ್ಥಿಗಳಿಗೆ ಮೆಡಿಕಲ್, ವಯಸ್ಸಾದವರಿಗೆ ಮೆಡಿಕಲ್ ಸಹಾಯ ಮಾಡೋದು, ವಿದ್ಯಾರ್ಥಿಗಳಿಗೆ ಪುಸ್ತಕ ಬಟ್ಟೆ ಅನ್ನತಕ್ಕಂಥ ಸಹಾಯ ಮಾಡತಕ್ಕಂಥದ್ದು ಮೇಷರಾಶಿಯವರು ಮಾಡ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಪ್ರೊಫೆಷನಲಿ ಸೂಪರ್, ಆರೋಗ್ಯ ಪಿಕಪ್ ಆಗ್ಬಿಡ್ತೀರಾ, ಶತ್ರುಗಳು ದೂರ ಆಗ್ಬಿಡ್ತಾರೆ, ಒಳ್ಳೇದಕ್ಕೆ ಖರ್ಚು ಮಾಡ್ತೀರಾ. ಗಂಗಾ ಸ್ನಾನ, ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ, ಕರೆದು ನಿಮ್ಗೆ ಆರಾಗ್ತದ. ಆದ್ರೆ 4ನೇ ಮನೆ ಏನಕ್ಕೋ ಬೇಕಿತ್ತು, ಒಂಥರ ಭಯ, ಭಯದ ಬದುಕು. ಏನಕ್ಕೆ ತಾನೇ ನಾನು ತಗೊಂಡೋ ಆಸೆಯೇ. ನೋಡಿ, ರಾಹು 11ನೇ ಮನೆ, ನನಗಿದು ಬೇಕು ಕಣೋ ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಕೇತು ಬೇಕಿತ್ತ ಕಣೋ ನಿನಗಿದು, ಡಜನ್ ಮಕ್ಕಳು ಬೇಕು, 4 ಮಕ್ಕಳು ಬೇಕು, ಒಂದೊಂದು ಮಗು ಫೀಸು. ರಾವಣಾಸುರ 11ನೇ ಮನೆಯಲ್ಲಿ ಮಗನಿಗೆ ಎಲ್ಲಾ ಗ್ರಹ ಇಟ್ಟ, ಅವನಿಗೆ ಗೊತ್ತಿಲ್ಲ 5ನೇ ಮನೆಯಲ್ಲಿ ಕೇತು ವಂಶವನ್ನ ಹೊಡೆದಾಕ್ಬಿಡ್ತು, ಸರ್ವನಾಶ. 5ನೇ ಮನೆಯಲ್ಲಿ ಕೇತು, ಪೂರ್ವ ಪುಣ್ಯವೆಲ್ಲ ಭಂಗ, ಮಾಡಿದ ಪುಣ್ಯವೆಲ್ಲ ಭಂಗ. ಅದಕ್ಕೆ ಹೇಳ್ತಿದ್ದಾನೆ, ಮೇಷರಾಶಿ ನಿಮಗೆ ಆ ಭಾಗ್ಯಸ್ಥಾನನು ಗುರು ನೋಡ್ತಿಲ್ಲ, ಎಚ್ಚರಿಕೆ. ನವೆಂಬರ್ 1ಕ್ಕೆ ಭಾಗ್ಯಸ್ಥಾನ ನೋಡುತ್ತೆ, ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಬರ್ತಾನೆ. ನೀವು ಎಷ್ಟು ಪುಣ್ಯ ಕಾರ್ಯ ಮಾಡ್ತೀರೋ ಅಷ್ಟು ಒಳ್ಳೇದು. ರುದ್ರಾಭಿಷೇಕಂ, ದೇವಿ ಅಭಿಷೇಕಂ, ಸನ್ಯಾಸಿಗಳು, ಗುರುಗಳು, ಅರ್ಚಕರು, ಪುರೋಹಿತರು, ಆಗಮಿಕರು, ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ, ಈ ತರ ಎಲ್ಲೆಲ್ಲಿ ನಡೆಯುತ್ತೋ, ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ಹೋಗಿ ಬನ್ನಿ. ಅಲ್ಲಿ ಎಲ್ಲೆಲ್ಲಿ ಶುಭ ಕಾರ್ಯಗಳು ನಡೀತಿರುತ್ತವೋ ನಿಮ್ ಕೈಯಿಂದ 10 ರೂಪಾಯಿ ಕೊಡಿ, 10,000 ಕೊಡಿ, ನಿಮ್ ಶಕ್ತಿ. ಪುಣ್ಯ ಕಾರ್ಯ, ದೇವ ಕಾರ್ಯ, ಕಲ್ಯಾಣ ಕಾರ್ಯ. ಯಾಕಂದ್ರೆ ಪೂರ್ವ ಪುಣ್ಯದಲ್ಲಿ ಕೇತು ಇತ್ತು ಅಂದ್ರೆ ಹೋಯ್ತು, ಪೂರ್ವಜರ ಪುಣ್ಯವೆಲ್ಲ ಹೊರಟೋಗ್ಬಿಡ್ತು ಅಂತ ಕೆಲಸ ಮಾಡಿಟ್ಬಿಡ್ತೀವಿ. ಮೇಘನಾದ ಮಾಡಿದ್ದದೆ, ಅದಕ್ಕೆ ಪೂರ್ವಜರ ಪುಣ್ಯವೆಲ್ಲ ಹೊರಟು ಪೂರ್ವಜರೆಲ್ಲ ಹೋಗ್ಬಿಟ್ರು. ಆ ಅಪ್ಪ ತಾತ ಎಲ್ರೂ ಕಿತ್ಕೊಂಡು ಹೋಗ್ಬಿಟ್ರು. ಬಚಾವು ವಿಭೀಷಣ ಬಂದು ರಾಮರ ಪಕ್ಕದಲ್ಲಿ ನಿಂತಿದ್ದಕ್ಕೆ, ಆ ಗುರುವಿನ ಪಕ್ಕದಲ್ಲಿ ನಿಂತಿದ್ದಕ್ಕೆ ಆ ಮಹಾಜ್ಞಾನಿ ಕಾಪಾಡಿಬಿಟ್ಟ. ಇಲ್ಲಾಂದ್ರೆ ವಿಭೀಷಣನೂ ಇಲ್ಲ, ಯಾರೂ ಇಲ್ಲ. ಅಂಥದ್ದು 5ನೇ ಮನೆಯಲ್ಲಿರೋ ಕೇತು ನಿಮ್ಮ ಪೂರ್ವ ಪುಣ್ಯವನ್ನ ಕೆಡಿಸ್ತಾನೆ. ಸೊ ಪೂರ್ವ ಪುಣ್ಯ ಕೆಟ್ಟಿದೆ, ಅಟ್ಲೀಸ್ಟ್ ಈ ಜನ್ಮದ ಪುಣ್ಯ ಕಾಪಾಡ್ಕೋಬೇಕು. ಭಾಗ್ಯಾಧಿಪತಿ ಸುಖದಲ್ಲಿದ್ದಾನೆ, ಮಾಡಿ ಈ ತರ ಒಳ್ಳೇದು ಮಾಡಿ, ಒಳ್ಳೇದು ಮಾಡಿ, ಒಳ್ಳೇದು ಮಾಡಿ. ಹಣೆಯಲ್ಲಿ ತಿಲಕ ಇಲ್ಲದೆ ಬರಬೇಡಿ, ಕುತ್ತಿಗೆಯಲ್ಲಿ ಒಂದು ರುದ್ರಾಕ್ಷಿ ಮಾಲೆ, ರುದ್ರಾಕ್ಷಿ ಒಂದು ಇಟ್ಕೊಂಡಿರಿ, ಅಟ್ಲೀಸ್ಟ್ 3 ಮುಖದ ರುದ್ರಾಕ್ಷಿ. ಯಾರಾದ್ರೂ ಆಚಾರ್ಯ ಏನು ಮಾಡಬೇಕೆಂದರು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಇದ್ರೆ ನಿಮ್ಮ ಜ್ಞಾನಕ್ಕೆ ಮಂಕು. ಹಿರಿರು 4 ಜನ ಇರ್ಬೇಕು, ಕುತ್ಕೋಬೇಡಿ, ಮಾತಾಡಬೇಡಿ, ಕೇಳಿ ಅವರನ್ನ. ದೊಡ್ಡ ಸ್ಥಾನ, ದೊಡ್ಡ ಪದವಿ, ದೊಡ್ಡ ಗತ್ತು, ದೊಡ್ಡ ತೂಕ, ದೊಡ್ಡ ವ್ಯವಸ್ಥೆಯಲ್ಲಿ ಇದ್ದೀರಿ ಅಂದ್ರೆ ಅವರ ಗೈಡೆನ್ಸ್ ತೆಗೆದುಕೊಳ್ಳೋದು ಮಾಡಿ. ಅವ್ರು ತೆಗೆದುಕೊಳ್ಳೋದು ಮಾಡಬೇಡಿ, ಎಲ್ಲೂ ಮಾತಾಡಬೇಡಿ. ಅಲ್ಲಿ ನೋಡಿ 2ನೇ ಮನೆಯಲ್ಲಿ ಸೂರ್ಯ, ದಗದಗಿಸೋ ಸೂರ್ಯ ಆದ್ಭಟಿಸಿ ವಾಕ್ಸ್ಥಾನದಲ್ಲಿ ಇತ್ತು ಅಂದ್ರೆ ನಿಮ್ಮ ಮಾತೆ ನಿಮ್ಮ ಬೆಂಕಿಯಾಗಿ ಸುಡತಕ್ಕಂಥದ್ದಾಗಿ ಬಿಡುತ್ತದೆ. ವೆರಿ 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 ಕೇರ್ಫುಲ್. ಸುಡಿಸ್ತಾನೆ, ಜಾಗ್ರತೆ. ಏನು ಮಾತಾಡ್ತೀರಿ, ಎಚ್ಚರಿಕೆ. ಆ ಗರ್ವ, ಆ ಸ್ಥಾನ, ಹಾಗಾದ್ರೆ ಸ್ಥಾನವಂತಾನೆ ನೋಡ್ತಿದ್ರ ನಾನೇ ಇಲ್ಲ. ಈಗ ಅನ್ಸಿದ್ರೆ ನೆನ್ಪಿಟ್ಕೊಳ್ಳಿ, ಪೂರ್ವ ಪುಣ್ಯ ಸ್ಥಾನದ ಕೇತು ನಿಮ್ಮನ್ನ ಎತ್ತಿ ಬಿಸಾಕ್ಬಿಡ್ತಾನೆ. ಏನಾದ್ರೂ ಒಂದು ಆಗ್ಬಿಡುತ್ತೆ, ದಸಕ್ಕಂತ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. 12ನೇ ಮನೆಯಲ್ಲಿರೋ ಶನಿ ವಕ್ರ ಆಗ್ತಿದ್ದಾಗೆ ಉಲ್ಟಾ ಪಲ್ಟಾ ಕೇಸುಗಳು ನಡೀತಕ್ಕಂಥದ್ದಾಗುತ್ತೆ. ಗುರು ಬೇರೆ ಶನಿ ನಕ್ಷತ್ರಕ್ಕೆ, ಗುರು ಪುರುಷಾಮೃತ ನಕ್ಷತ್ರಕ್ಕೆ ಜಾರತಕ್ಕಂಥದ್ದಾಗುತ್ತೆ. ಯಾರು ಶತ್ರು ಯಾರು ಮಿತ್ರ ಏನು ಗೊತ್ತಾಗೋದಿಲ್ಲ, ಇದೇನಾ ನಾನು ಮಾಡಿತ್ತು ಅಂತ. ಎಷ್ಟು ನೀವು ವೈದಿಕ ಮಾಡ್ತಿರೋ ಅಷ್ಟು ನಿಮ್ಮನ್ನ ಕಾಪಾಡುತ್ತೆ. ಅಂದ್ರೆ ದಾನವೇ, ಕಲಿಯುಗಕ್ಕೆ ದಾನವೇ ಶ್ರೇಷ್ಠ. ಅಂದ್ರೆ ದಾನ ಅಂದ್ರೆ ಯಾರನ್ನೋ ಕಾಪಾಡೋದು. ನಿಮ್ ಕೈಲಾಗಿದೆ 10 ರೂಪಾಯಿ ಮಾಡಿ, ಅವನಿಗೆ 10,000 ಇದೆ, 10 ಲಕ್ಷ ಇದೆಪ್ಪ, ನಮ್ಮ ಹತ್ರ ಇರೋದು ಹಂಗ ಇಷ್ಟು.
ಇದನ್ನ ಮಾಡಿ. ದಯಮಾಡಿ ಹೇಳ್ತಾನೆ ಮೇಷರಾಶಿಯವರು ಇದನ್ನು ನೋಡ್ಕೊಳ್ಳಿ. ನಿಮಗೆ ತಿರುಗು ಇರುವುದಿಲ್ಲ. ಯಾಕಂದ್ರೆ ಗುರು ನವೆಂಬರ್ 1ಕ್ಕೆ ಚೆಕ್ಮ್ಯಾಟ್. ಬ್ಯೂಟಿಫುಲ್. ಪಂಚಮ ಸ್ಥಾನಕ್ಕೆ ಗುರು ಬಂದು ಲಾಭಸ್ಥಾನ ನೋಡಿ, ನಿಮ್ಮ ಲಗ್ನನ ನೋಡುತ್ತೆ, ನಿಮ್ಮ ಭಾಗ್ಯವನ್ನ ನೋಡುತ್ತೆ. ಅದೊಂದು ಅದ್ಭುತ. ವಕ್ರ ಆಗ್ತಾನೆ ನಿಜವೇ, ಆದರೂ ನಿಮ್ಮನ್ನ ಕಾಪಾಡ್ತಾನೆ ಗುರು. ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಬಂತು ಅಂತ ಹೇಳಿದ್ರೆ ಅದೊಂದು ಗಂಗಾ ಸ್ನಾನ, ತೀರ್ಥಕ್ಷೇತ್ರ, ಗೋದಾವರಿ ಪುಷ್ಕರ, ಸೀತಾರಾಮರ ಕಲ್ಯಾಣೋತ್ಸವ. ಸೊ ಯಾವ್ದಾದ್ರು ರಾಯರ ಮಠ, ಗುರುಪೀಠ, ಗುರುಮಂದಿರ, ರಾಮ ಮಂದಿರ ಅಭಿವೃದ್ಧಿ ಏನಾದ್ರೂ ಸಿಕ್ಕಿದ್ರೆ ತಗೊಳ್ಳಿ. ಶಿವ ಮಂದಿರ ತಗೊಳ್ಳಿ. ನೀವು ನಿಮ್ ಕೈಯಲ್ಲಾಗಿದ್ದ ಅಲ್ಲೊಂದು ಎಣ್ಣೆ ಆದ್ರೂ ಕೊಟ್ಟು ಬನ್ನಿ ಮೇಷದವರು. 4ನೇ ಮನೆ 10ನೇ ಮನೆ ಗುರು ದೋಷವಪ್ಪ, ನೆನಪಿಟ್ಟುಕೊಳ್ಳಿ. 4ನೇ ಮನೆ 10ನೇ ಮನೆ ಗುರು ಬಾಧಕ. ಹೌದು, 10ನೇ ಮನೆ ನೋಡ್ತಿದೆ. ಆದ್ರೆ 4ನೇ ಮನೆ ನಿಮ್ಮ ಸುಖ, ನಿಮ್ಮ ಅಮ್ಮ, ನಿಮ್ಮ ನೆಮ್ಮದಿ, ನಿಮ್ಮ ಕುಟುಂಬ, ಮಾತೃ, ನೀವಿರೋ ಮನೆ, ಇರೋ ಗೌರವ, ಅಲ್ಲೊಂದು ಚಂಚಲ ಮಾಡಿಸ್ತಾನೆ. ಪಕ್ಕದಲ್ಲಿ ನೋಡಿ ಕೇತು. ಅದಕ್ಕೋಸ್ಕರ ಹೇಳ್ತಿದ್ದಾನೆ ದೆನ್ ಆಲ್ಸೋ ಗುರು ಕೇತು. ಸೊ ಶಿವಾಲಯ, ದಕ್ಷಿಣಾಮೂರ್ತಿ. ಗುರು ವಿಚಾರದಲ್ಲಿ, ದೇವರ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಮಾತ್ರ ಆಟ ಆಡಕ್ ಹೋಗ್ಬೇಡಿ. ಅಣ್ಣ ತಮ್ಮ, ಒಡ ಹುಟ್ಟಿದವರು, ಹಿರಿಯರ ಪಿತೃ ಕಾರ್ಯ, ಧರ್ಮ ಕಾರ್ಯ, ಕಾಶಿ ಯಾತ್ರೆ, ಗಂಗಾ ಸ್ನಾನ ಎಲ್ಲ ಬರುತ್ತೆ. ತಗೊಳ್ಳಿ, ಮಾಡಿ. ಹೆಚ್ಚೆಚ್ಚು ದೇವಸ್ಥಾನಕ್ಕೆ ಹೋದಾಗೆಲ್ಲ ಮುಖ್ಯವಾಗಿ ಗಣಪತಿ ಸರೆಂಡರ್, ರಾಮ ಸರೆಂಡರ್. ಹೋದಾಗೆಲ್ಲ ಬುಟ್ಟಿ ತುಂಬಾ ಹಣ್ಣು, ಕಾಯಿ, ಹೂವು ತಗೊಂಡೋಗಿ, ಇಲ್ಲ ನಿಮ್ ಶಕ್ತ್ಯಾನುಸಾರ ಒಂದಷ್ಟು ಗರಿಕೆ ತಗೊಂಡೋಗಿ ಕೊಡಿ. ಗೋ ಪೂಜೆ ಮಾಡಬೇಕು, ನೆನಪಿಟ್ಟುಕೊಳ್ಳಿ. ವಯಸ್ಸಾದವರು ಸೇವೆ ಮಾಡಬೇಕು. ಈ ಡ್ರೈವರು, ವಾಚ್ಮೆನ್ನು, ಆಫೀಸ್ ಬಾಯ್ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಅವ್ರ ಕಡೆ ಮಧುರವಾಗಿರಿ. ತುಂಬಾ ಹತ್ರಕ್ಕೂ ಬಿಟ್ಕೋಬೇಡಿ, ತುಂಬಾ ದೂರಕ್ಕೂ ಇಡಬೇಡಿ. ಶನಿ 12ನೇ ಮನೆ. ಹೌದು, ಕಳ್ಳರು ನಿಮ್ ಮೇಲೆ ನಿಂತಿದ್ದಾರೆ, ಹಿತಶತ್ರುಗಳು ನಿಮ್ ಮೇಲೆ ನಿಂತಿದ್ದಾರೆ, ನೋಡ್ತಿದ್ದಾರೆ. ನಿಮ್ ಸ್ಥಾನ ಕಸಿಲಿಕ್ಕೆ, ನಿಮ್ ಪದವಿ. ಯಾಕಂದ್ರೆ ನೀಚವನ್ನ ಉಚ್ಚ ಸ್ಥಾನದಿಂದ ನೋಡ್ತೀನಿ, ಯಾರಿಗೂ ಸಹಿಸಲ್ಲ ನೀವು ಬಂದಿರೋದು. ಅಪವಾದಗಳು ಸುಳಿ ಬಂದ್ಬಿಡುತ್ತೆ. ಧರ್ಮಭ್ರಷ್ಟರಾಗ್ಬಿಡ್ತೀರಿ. ನಿಮ್ ತಂದೆ ನೋಡದೆ ಇರೋದು, ತಾಯಿನ ನೋಡದೆ ಇರೋದು, ಮಕ್ಕಳನ್ನ ನೋಡದೆ ಇರೋದು, ಈ ತರದೊಂದು ಪ್ರಭಾವ ಮೇಷರಾಶಿ ಉಂಟು. ತುಂಬಾ ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ವೃತ್ತಿ ಮಾತ್ರ ಪ್ರಮೋಷನ್ ಗ್ಯಾರಂಟಿ, ಇಂಕ್ರಿಮೆಂಟ್ ಗ್ಯಾರಂಟಿ. ಒಂದು ಮಿನಿಮಮ್ ಹೇಳ್ತಾನೆ. ನಿಮ್ಮ ವೃತ್ತಿ ಸಾಂಗತ್ಯದಲ್ಲಿ ನಿಮ್ಗೊಂದು 30,000 ಬರ್ತಿದೆ ಅಂದ್ರೆ ಮಿನಿಮಮ್ 40,000 ಜಂಪ್ ಆಗ್ತೀರಿ. 40,000 ಬರ್ತಿರೋರು 60,000, 60,000 1 ಲಕ್ಷ. ಈ ರೀತಿ ತೀರಾ ಪ್ರಯಾಣ, ಸುಖ ಸುಮ್ಮನೆ ಪ್ರಯಾಣ ಅಂತ ಖರ್ಚುಗಳು ಮಾಡ್ಕೊಬಿಡ್ತೀರಿ. ಅದೊಂದು ನೋಡ್ಕೊಂಡು, ಇಲ್ಲದ ಭೂಮಿ ಮನೆ ಅಂತ ತಗೊಳಕ್ ಹೋಗ್ಬಿಟ್ಟು ಒಂದ್ ಬಾಧೆನೂ ತಂದಿಟ್ಕೊಬಿಡ್ತೀರಿ. ಮನೆ ಮೇಲೆ ಮನೆ ಕಟ್ಬಿಡ್ಬೇಕು, ಬಂದ್ಬಿಟ್ಟಿದೆ ಇಂಕ್ರಿಮೆಂಟು, ಇನ್ನೊಂದು ಸಾಲ ಮಾಡ್ಕೊಳ್ಳೋಣ, ಇನ್ನೊಂದು. ಸುಖದಲ್ಲಿ ಗುರು ಕೂತಿದ್ದಾನಲ್ವಾ, ನಿಮ್ಮನ್ನ ಬರೆ ಹಾಕ್ಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಹುಷಾರ್. ವ್ಯಯಾಧಿಪತಿ 4ನೇ ಮನೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತುಂಬಾ ಕನ್ಫ್ಯೂಷನ್ಗಳು ಉಂಟು ಮಾಡತಕ್ಕಂಥದ್ದಾಗುತ್ತೆ. ಎಕ್ಸ್ಪರ್ಟ್ಸ್, ಯುವರ್ ನಂಬರ್ಸ್, ಇದನ್ನೆಲ್ಲ ಕೇಳಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ಆದಷ್ಟು ನಮ್ಮ ಸಂಚಿಕೆ ಮೆಚ್ಚುಗೆ ಆಗಿರೋರು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಇದೆ, ಸಬ್ಸ್ಕ್ರಿಪ್ಷನ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮೇಷರಾಶಿಯವ್ರ ಕಮೆಂಟ್ಸ್ ಹಾಕ್ತೀರಿ ಅಂತ ನಾನು ಕಾಯ್ತಿರ್ತೇನೆ. ಖಂಡಿತ ನಿಮ್ಗೊಂದು ವೃತ್ತಿ ವಿಚಾರ, ಇಲ್ಲ ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ ಅಲ್ಲೊಂದು ಆಗಲೇಬೇಕು ಮಕ್ಕಳೇ, ಆಗಲೇಬೇಕು. ದಟ್ ಇಸ್ ದೇರ್ ಬ್ಯೂಟಿಫುಲ್. ತಂದೆ ಆರೋಗ್ಯ ಚೇತರಿಸುತ್ತೆ, ತಂದೆ ಜೊತೆ ಮಧುರವಾದ ಅನುಬಂಧ. ತಂದೆ ಎಡವಟ್ಟಾಗಿದೆ, ತಂದೆಯಲ್ಲಿ ಒಂದು ಬದಲಾವಣೆ ಬರುತ್ತೆ. ಇದೆಲ್ಲ ನೋಡ್ತಕ್ಕಂಥದ್ದು ಉಂಟು. ಒಳ್ಳೇದಾಗ್ಲಿ. ಮೇಷರಾಶಿ. ಚಂದ್ರ ಶುಕ್ರನ್ ಸಾರ, ಶುಕ್ರ ಗುರುವಿನ ಸಾರ. ಬ್ಯೂಟಿಫುಲ್, ಚೆನ್ನಾಗಿದೆ. ಗುರು ಶುಕ್ರ ಸಂಗಮ ಅನ್ನತಕ್ಕಂಥದ್ದು. ಆಗ ಕಲಾವಿದರು ಅಂತೇವೆ, ಹಾಡುಗಾರರು, ಸಂಗೀತಗಾರರು, ಚಿತ್ರಕಾರರು, ಈ ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟ್, ಹೋಟೆಲ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವೃಷಭ ರಾಶಿ ವಿಶೇಷವಾಗಿ ಚಂದ್ರ ಶುಕ್ರನ್ ಸಾರ ಹೇಳಿದೆ.
ಶುಕ್ರ ಧನಸ್ಥಾನ ಸೂಪರ್. ಯಾಕಂದ್ರೆ ಚಂದ್ರ ಅಷ್ಟಮದಲ್ಲಿರೋದು ತೊಂದರೆ, ಆದ್ರೆ ಶುಕ್ರನ ಸ್ಥಾನದಲ್ಲಿದ್ದಾನೆ. ಶುಕ್ರ ಯಾವ ಮನೇಲಿ ಇರ್ತಾನೋ ಆ ಮನೆ ವೃದ್ಧಿ. ಸೊ ಅಷ್ಟಮ ಅಂದಿದ್ದೆ ಖರ್ಚು, ಲಕ್ಸುರಿ ಖರ್ಚು, ಎಂಟರ್ಟೈನ್ಮೆಂಟ್ ಖರ್ಚು, ಆಸೆ ಖರ್ಚು, ಓಡಾಟಕ್ಕೆ ಖರ್ಚು, ಪ್ರಯಾಣಕ್ಕೆ ಖರ್ಚು, ದೇವಸ್ಥಾನ, ಆಗಮ, ಪೂಜೆ, ಹೋಮ, ಹವನ, ಆಮೇಲೆ ಬಟ್ಟೆ, ಕಸೂತಿ, ಗಾರ್ಮೆಂಟ್ಸು, ಹೂವು, ಹಣ್ಣು, ಅಲಂಕಾರ ವೃತ್ತಿಗಳು, ಅದ್ಭುತ ಪ್ರಗತಿ. ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಖರ್ಚುಗಳು, ಜೇಬಲ್ ದುಡ್ಡು ಇಟ್ಕೊಂಡು ಹೋಗ್ಬೇಡಿ, ಎಚ್ಚರಿಕೆ. ಮಿಥುನ ರಾಶಿ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇ. ಚಂದ್ರ ಶುಕ್ರ ಸಂಗಮ. ಚಂದ್ರ ಶುಕ್ರ ಬುಧ ಲಕ್ಷ್ಮೀನಾರಾಯಣರು ನಿಮ್ಮನಲ್ಲೇ. ಎಂಟರ್ಟೈನ್ಮೆಂಟ್, ಹಾಸ್ಪಿಟಾಲಿಟಿ, ಥಿಯೇಟರ್ಸು, ವೆಡ್ಡಿಂಗ್ ಪ್ಲಾನರ್ಸು, ವೆಡ್ಡಿಂಗ್ ಡಿಸೈನರ್ಸು, ಫೋಟೋಗ್ರಫಿ, ಅಲಂಕಾರ, ಮೇಕಪ್, ಕೇಶಾಲಂಕಾರ, ಕಾಸ್ಮೆಟಿಕ್ ಲೈನಲ್ಲಿ ಇದ್ದೀರಿ, ಸರ್ಜನ್ಸ್ ಆಗಿದ್ದೀರಿ, ಮೆಡಿಸಿನ್ಸ್ ಅಲ್ಲಿ ಇದ್ದೀರಿ, ಬ್ಯೂಟಿಫುಲ್ ಪ್ರಗತಿ. ಕರ್ಕಾಟಕ ರಾಶಿ. ಚಂದ್ರ ಶುಕ್ರನ್ ಸಾರ, ಶುಕ್ರ 12ನೇ ಮನೆ. ಫ್ಯಾಂಟಾಸ್ಟಿಕ್. ಶುಕ್ರ 12ನೇ ಮನೇಲಿದ್ದಾನೆ. ಸೊ ಒಂದು ಹೊಸ ಬಟ್ಟೆ ತಗೊಳ್ಳೋದು, ಒಂದು ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು, ಅಲಂಕಾರವು, ಕಟಿಂಗ್ ಶಾಪ್ ಇಟ್ಟಿದ್ದೀರಾ, ಬಟ್ಟೆ ಅಂಗಡಿ ಇಟ್ಟಿದ್ದೀರಾ, ಐರನ್ ಅಂಗಡಿ ಇಟ್ಟಿದ್ದೀರಾ, ಮೇಕಪ್ ಅಂಗಡಿ ಇಟ್ಟಿದ್ದೀರಾ, ನ್ಯಾಚುರೋಥೆರಪಿ, ಅಭ್ಯಂಗ ಸ್ನಾನ, ಒಂದು ಮೆಡಿಯಾ, ಡಿಸೈನಿಂಗ್. 3ನೇ ಮನೆ ಬುಧ, ಮೆಡಿಯಾ, ಕಮ್ಯುನಿಕೇಶನ್, ಡಿಸೈನಿಂಗ್, ಆರ್ಕಿಟೆಕ್ಚರ್, ಬ್ಯೂಟಿಫುಲ್ ಡೇ. ಸ್ವಲ್ಪ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಸಿಂಹ ರಾಶಿಗಂತೂ ಕೇಳಲೇಬೇಡಿ. ಕಮ್ಯುನಿಕೇಶನ್ ಒಡೆಯ ಶುಕ್ರ 11ನೇ ಮನೆಯಲ್ಲಿ ಲಾಭ. ಚಂದ್ರ ಪಂಚಮ ಸ್ಥಾನ, ಶುಕ್ರನೇ ನೋಡ್ತಿದ್ದಾನೆ. ಹೆಣ್ಣು ಸಂತಾನವಿದ್ದರೆ ಸೂಪರ್, ಅವರಿಂದ ಆನಂದ ನೋಡ್ತೀವಿ. ಸಂಗಾತಿಯಿಂದ ಅನುಕೂಲ, ಸ್ನೇಹಿತರಿಂದ ಅನುಕೂಲ, ಪ್ರೀತಿ, ಪ್ರೇಮ. ಈ ಒಂದು ತುಂಬಾ ದೊಡ್ಡದಾದಂತ ಒಂದು ಆಂಟಿಕ್ ಶಾಪ್ ಇಟ್ಟಿದ್ರೆ, ಆಂಟಿಕ್ ವಸ್ತುಗಳು, ಗ್ಯಾಜೆಟ್ಸು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಲ್ಯಾಪ್ಟಾಪು, ಮೊಬೈಲ್ಸು, ಗಾಗಲ್ಸು, ಲೆನ್ಸ್ ಅಂಗಡಿ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ದೊಡ್ಡ ದೊಡ್ಡ ಆರ್ಕಿಟೆಕ್ಚರ್ ಐಟಮ್ಸ್ ಇಟ್ಟಿದ್ದೀರಾ, ದೇವತಾ ವಿಗ್ರಹಗಳನ್ನ ಮಾಡಿ, ಇಲ್ಲ ಇಂಟೀರಿಯರ್ ಕೆತ್ತನೆಗಳನ್ನ ಮಾಡಿ, ಇಂತಹ ಒಂದು ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಕನ್ಯಾ ರಾಶಿ. ಸುಖದಲ್ಲಿ ಚಂದ್ರ, ಲಾಭಾಧಿಪತಿ ಚಂದ್ರ, ಶುಕ್ರನ್ ಸಾರ, ಯೋಗಕಾರಕ ಶುಕ್ರ. ಶುಕ್ರ 10ನೇ ಮನೆಯಲ್ಲಿ ಇರಬಾರ್ದಾದ್ರೆ ಬುಧನ್ ಜೊತೆಲಿ ಸೇರಿದಾಗ ವಿಪರೀತ ರಾಜಯೋಗ. ಸೊ ಫ್ಲೈ, ಸುಖ, ಓಡಾಟ, ಸುತ್ತಾಟ, ಹ್ಯಾಪಿ ಡೇ. ಇವತ್ತು ಒಂದೊಳ್ಳೆ ಊಟ, ಒಂದೊಳ್ಳೆ ಪ್ರಸಾದ, ಒಂದೊಳ್ಳೆ ಸ್ನೇಹಿತರು, ಒಂದೊಳ್ಳೆ ಆತ್ಮೀಯರು, ಅಂದವೆಲ್ಲ ನಿಮ್ಮದೇ. ಅಂದಕ್ಕೆ ಸಂಬಂಧಿತ ಯಾವುದೇ ವೃತ್ತಿ, ಉದ್ಯೋಗ, ಶುಕ್ರ, ಭೋಗ, ಮಸ್ತಿ, ಮೋಜು, ಎಂಟರ್ಟೈನ್ಮೆಂಟು, ಕ್ಲಬ್ಬು, ಪಬ್ಬು, ಫುಡ್ಡು, ಹೋಟೆಲು, ಟ್ರಾವೆಲ್ಸು, ಟೂರ್ಸು, ಪೌರೋಹಿತ್ಯ, ಜ್ಯೋತಿಷ್ಯ, ಆಗಮ, ಫಲಜ್ಯೋತಿಷ್ಯ, ಮುತ್ತು ರತ್ನಗಳ ವ್ಯಾಪಾರ, ಬಟ್ಟೆಗಳು, ದೊಡ್ಡ ದೊಡ್ಡ ಲಕ್ಸುರಿ ಬಟ್ಟೆಗಳು, ಏರ್ಲೈನ್ಸ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ, ಸೂಪರ್. ಇನ್ನು ತುಲಾ ರಾಶಿ. ಚಂದ್ರ ಶುಕ್ರ ಭಾಗ್ಯದಲ್ಲಿದ್ದಾನೆ, ಬುಧನ್ ಜೊತೆ ಲಕ್ಷ್ಮೀನಾರಾಯಣ ಯೋಗ. ಚಂದ್ರ ಬೇರೆ ಸೇರಿರೋದ್ರಿಂದ ದುರ್ಗಾ ಲಕ್ಷ್ಮೀ ನಾರಾಯಣ ಯೋಗ. ಇನ್ನೇನ್ ಬೇಕು ನಿಮ್ಗೆ ಇವತ್ತು? ಎಲ್ಲವೂ ನಿಮ್ಮಿಂದಲೇ. ಆರೋಗ್ಯ ಚೇತರಿಕೆ, ವ್ಯವಹಾರ ಚೇತರಿಕೆ, ಹೋಟೆಲ್ ಇಟ್ಟಿದ್ದೀರಿ, ಅಲಂಕಾರದ್ದು ಇಟ್ಟಿದ್ದೀರಿ, ಮೇಕಪ್ ಇಟ್ಟಿದ್ದೀರಿ, ಥಿಯೇಟರ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ನಾಟಕಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಆಮೇಲೆ ಪಾಲಿಟಿಕ್ಸ್ ಅಲ್ಲಿ ಇದ್ದೀರಿ, ಬಂಗಾರ ಬೆಳ್ಳಿ ಟ್ರೇಡಿಂಗ್, ಫೈನಾನ್ಸು, ಲೇವಾದೇವಿ, ಸೂಪರ್. ವೃಶ್ಚಿಕ ರಾಶಿ. ಶುಕ್ರನಿಗೂ ನಿಮಗೂ ಅಷ್ಟಕ್ಕಷ್ಟೇ. ಶುಕ್ರ ಅಷ್ಟಮದಲ್ಲಿ ಇರೋದು ಒಳ್ಳೆಯದು. ಇರೋ ಮನೆಗೆ ವೃದ್ಧಿ ಅಂತ ಹೇಳ್ತೀವಿ. ಸೊ ನಿಮ್ ಫಿಟ್ನೆಸ್ ಕಡೆ ಗಮನ ಕೊಡ್ತೀರಿ, ಹೆಲ್ತ್ ಕಡೆ ಗಮನ ಕೊಡ್ತೀರಿ, ಅಲಂಕಾರದ ಕಡೆ ಗಮನ ಕೊಡ್ತೀರಿ, ಸ್ವಲ್ಪ ವಾಕಿಂಗ್ ಹೋಗ್ತೀರಿ, ಸ್ವಲ್ಪ ಯೋಗ ಹೋಗ್ತೀರಿ, ಕಟಿಂಗ್ ಮಾಡ್ಕೊತೀರಿ, ನೈಸ್ ಆಗಿ ಮೇಕಪ್ ಮಾಡ್ಕೊತೀರಿ. ಏನೋ ಒಂಥರ ಖುಷಿಗೋಸ್ಕರ ಸಂಭ್ರಮದ ರೀತಿಯ ಒಂದು ದಿನವಾಗಿರುತ್ತೆ. ಒಳ್ಳೆ ಊಟ, ಉಪಚಾರ, ಓಡಾಟ, ಸುತ್ತಾಟ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂತ ಒಂದು ದಿನವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಸ್ವಲ್ಪ PCOD ಪ್ರಾಬ್ಲಮ್ ಇದ್ರೆ ನೋಡ್ಕೊಂಡು. ಏನು ಧನುಸು ರಾಶಿ. ಶುಕ್ರನಿಗೂ ನಿಮಗೂ ಆಗೋದಿಲ್ಲ. ಶುಕ್ರ 7ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಅದಕ್ಕೆ ಕಳತ್ರ ಅಂತ ಹೇಳೋದು.
ಸೊ ಪಾಯಸ ಬಿಟ್ಟು ಇನ್ನೊಂದು ಅಂತ ಸೆಳೆತ ಮಾಡ್ತಾನೆ. ಅಷ್ಟಮಾಧಿಪತಿ ಷಷ್ಟಾಧಿಪತಿಯ ಭಾವದಲ್ಲಿತ್ತು. ಸ್ವಲ್ಪ ಎಚ್ಚರಿಕೆ, ಇರೋದು ಸಾಕಾಗಲ್ಲ, ಇನ್ನೊಂದು ಬೇಕು, ಇನ್ನಷ್ಟು ಬೇಕು. 7ನೇ ಮನೆ ಅವ್ರು ಬಂದು ತಲೆ ಕೆಡಿಸ್ತಾರೆ. ಸರ್ ನೋಡಿ ಸರ್, ಅದು ಸರ್, ಇದು ಸರ್, ಹೀಗಿದ್ರೆ ಸರ್ ಅನ್ನತಕ್ಕಂಥದ್ದು. ಸೊ ಕಾಸ್ಟ್ಲಿ ವಸ್ತುಗಳು, ಲಕ್ಸುರಿ ವಸ್ತುಗಳು ತುಂಬಾ ದೊಡ್ಡದಾಗಿ ಹೋಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಅಡ್ವೈಸ್ ಇನ್ನೊಬ್ರಿಗೆ ವರ್ಕ್ ಆಗುತ್ತೆ. ಮೇಕಪ್, ಬ್ಯೂಟಿ ಪಾರ್ಲರು, ಅಲಂಕಾರ, ಕಾಸ್ಮೆಟಿಕ್ ಸರ್ಜನ್ಸು, ಸ್ಕಿನ್ ಸ್ಪೆಷಲಿಸ್ಟ್ಗಳಾಗಿದ್ದೀರಿ, ಹೆಂಡ ತಯಾರಿಸುವಿಕೆ, ಗಾಡಿಗಳು, ಆಟೋಮೊಬೈಲ್ ಇಂಡಸ್ಟ್ರಿ, ಸರ್ವಿಸಿಂಗ್ ಇಂಡಸ್ಟ್ರಿ, ಬ್ಯೂಟಿಫುಲ್. ಮಕರ ರಾಶಿ ಶುಕ್ರ 6ನೇ ಮನೆ, ಚಂದ್ರ 12ನೇ ಮನೆ. ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಚೆನ್ನಾಗಿ ತಿನ್ನೋರು ನೀವು ಸ್ವಲ್ಪ ಫುಡಿ, ನೀವು ಕಂಟ್ರೋಲ್ ಇರೋಲ್ಲ. ಯಾಕಂದ್ರೆ 2ನೇ ಮನೆ ರಾಹು. ಚೆನ್ನಾಗಿ ತಿಂತಿದ್ದೀರಿ, ಇಲ್ಲ ಟೈಮ್ ಬಿಟ್ಟು ತಿಂತಿದ್ದೀರಿ, ಏನೋ ತಿಂತಿದ್ದೀರಿ. ಇದೊಂದು ಸ್ವಲ್ಪ ಉಪಚಯಂ ಸ್ವಲ್ಪ ನೋಡ್ಕೊಂಡು, ಸ್ವಲ್ಪ ಸ್ಟ್ರೋಕ್ ಪ್ರಾಬ್ಲಮ್ ಆಗಿರೋರು, ಶುಗರ್ ಪ್ರಾಬ್ಲಮ್ ಆಗಿರೋರು, ವರ್ಟಿಗೋ ಪ್ರಾಬ್ಲಮ್ ಆಗಿರೋರು, ಬ್ರೈನ್ ಪ್ರಾಬ್ಲಮ್ ಆಗಿರೋರು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗಿರೋರು ಮಾಡಬೇಕು ಮಕ್ಕಳ. ದೇಹ ಅನ್ನೋದು ಒಂದು ದೇವಾಲಯ. ಇದರ ಒಳಗಡೆ ಇರೋದು ಶಿವಯ್ಯ. ಈ ದೇಹವನ್ನು ಯಾವಾಗಲೂ ಶುದ್ಧಿಯಾಗಿ ಇಟ್ಕೋಬೇಕು. ಒಂದಷ್ಟು ಎಕ್ಸಸೈಸು, ಕ್ಲೀನು, ಅಭ್ಯಂಗ ಸ್ನಾನ, ಊಟ, ಉಪಚಾರ, ಏನ್ ತಿಂತಿದ್ವಿ ಸರಿಯಾದ ಸಮಯಕ್ಕೆ ಮಲ್ಗೋದು, ಎದ್ದೊಳೋದು, ಅದಕ್ಕೊಂದು ನೀಟಾಗಿ ವಿಭೂತಿ ಧಾರಣ, ಪಿಲಕ ಧಾರಣ, ಕರ್ಣಧಾರಣ, ಮೂಗುತಿ ಧಾರಣ, ಕಾಲ್ಗೆಜ್ಜೆ ಧಾರಣ, ಕಡಗ ಧಾರಣ ಎಲ್ಲ ತಿಳ್ಕೋಬೇಕು. ನೀವೇ ತಿಳ್ಕೊತಿಲ್ಲ. ಏನಾಗ್ತಿದೆ, ಬಾಯಿ ಸ್ಮೆಲ್ ಬರ್ತಿದ್ಯಾ, ಕಣ್ಣಲ್ಲಿ ಏನಾದ್ರೂ ಆಗ್ತಿದ್ಯಾ, ಕಣ್ ಕೆಳಗಡೆ ಏನೋ ಆಗ್ತಿದ್ಯಾ, ಕಿವಿ ಗುಯಿ ಅಂತಿದ್ಯಾ, ಏನೋ ಮುಚ್ಕೋತಿದ್ಯಾ, ದುರ್ಗಂಧ ಬರ್ತಿದ್ಯಾ, ಮೋಷನ್ ಹೋದಾಗ ದುರ್ಗಂಧವ, ಯೂರಿನ್ ಹೋದಾಗ ದುರ್ಗಂಧವ, ದೇಹ ದುರ್ಗಂಧವ, ಮಾತು ದುರ್ಗಂಧವ, ಆಲೋಚನೆ ದುರ್ಗಂಧವ, ಯಾವಾಗ ಮಲಗ್ತಿದ್ದೀನಿ, ಯಾವಾಗ ಎದ್ದೊಳ್ತಿದ್ದೀನಿ, ಎಷ್ಟೊತ್ತು ರೀಲ್ಸ್ ಅಲ್ಲಿ ಕೂತಿದ್ದೀನಿ. ಯು ಹ್ಯಾವ್ ಅ ವೀಕ್ನೆಸ್, ಲಿಟಲ್ ಕೇರ್ಫುಲ್. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ಸೇವನ, ಸಮಾಧಾನ, ದೊಡ್ಡ ಕಾರ್ಯ. ಸುಮ್ಮನೆ ಟ್ರಾವೆಲ್ ಅದು ಇದು ಅಂತ ಖರ್ಚು ಮಾಡ್ಬಿಡ್ತೀನಿ. ನೀವು ಅಷ್ಟೇ ಜೇಬಲ್ಲಿ ತುಂಬಾ ದುಡ್ಡು ಇಟ್ಕೊಂಡು ಅಲ್ಲಿ ಇಲ್ಲಿ ಬಟ್ಟೆ ಗಿಟ್ಟೆ ಅಂತ ಹೋಗ್ಬೇಡಿ. 1-2 ಜೊತೆ ಅಂತ ಹೋದವ್ರು 10 ಜೊತೆ ತಗೋ ಬರ್ತೀರಿ, ಇಲ್ಲ 2 ಜೊತೆಗೆ 20,000 ಇಟ್ಟು ಬರ್ತೀರಿ. ದೇಶವೇ ಕಷ್ಟದಲ್ಲಿದೆ, ದೇಶವೇ ಕಷ್ಟದಲ್ಲಿದೆ, ಇನ್ನೊಂದವರೇ ಕಷ್ಟದಲ್ಲಿದ್ದಾರೆ. ಯಾಕೆ ಗೌರ್ಮೆಂಟ್ ಅಲ್ಲೂ ದುಡ್ಡಿಲ್ಲ, ಎಲ್ಲ ಗೋವಿಂದ ಆಗ್ಬಿಟ್ಟಿದೆ. ಎಲ್ಲರೂ ಬಾಯಿ ಬಡ್ಕೊಳತ್ತಾರೆ, ಏನು ಮಾಡೋವಾಗಿಲ್ಲ. ಕರೆಂಟ್ ಫ್ರೀ ಇಲ್ಲ, ಇನ್ನೊಂದು ಫ್ರೀ ಇಲ್ಲ, ಇದೆಲ್ಲ ಸುಮ್ಮನೆ. ಆಮೇಲೆ ನಮ್ಗೆ ಇನ್ನೊಂದು ಸುತ್ತಾಕುತ್ತೆ. ಜಾಗ್ರತೆ. ವಿಶೇಷವಾಗಿ ಕುಂಭರಾಶಿ. ಶುಕ್ರ ಪಂಚಮ, ಶುಭ ಭೋಗಂ ಅಂದಂ ಆನಂದಂ. ಚಂದ್ರ 11ನೇ ಮನೆ, ಶುಕ್ರನ್ ಸಾರ, ಭಾಗ್ಯಾಧಿಪತಿ, ಲಾಭಸ್ಥಾನ. ಒಳ್ಳೆ ಒಂದು ಕಾಂಟ್ಯಾಕ್ಟ್ಸು, ದೊಡ್ಡವ್ರ ಕಾಂಟ್ಯಾಕ್ಟ್ಸು, ಈ ಒಂದು ಶಿಪ್ಗಳಲ್ಲಿ ಕೆಲಸ, ಏರ್ಲೈನ್ಸ್ ಅಲ್ಲಿ ಕೆಲಸ, ಆಟೋಮೊಬೈಲ್ಸ್ ಅಲ್ಲಿ ಕೆಲಸ, ದೊಡ್ಡ ಕಾರುಗಳು, ಲಕ್ಸುರಿ ವಸ್ತುಗಳು, ಲಕ್ಸುರಿ ಐಟಮ್ಸು, ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳು, ಫೈನಾನ್ಸ್ಗಳು, ಚಿಟ್ ಫಂಡ್ಗಳು, ವೈದಿಕ ಕೆಲಸಗಳು, ಒಂದು ಪುಸ್ತಕ, ಪಬ್ಲಿಕೇಶನ್ನು, ಬರವಣಿಗೆ, ಲೇಖನ, ಅಲಂಕಾರ, ಮೇಕಪ್, ಇಂತಹ ಒಂದು ವೃತ್ತಿ ಉದ್ಯೋಗ ಅತ್ಯದ್ಭುತ. ಮೀನರಾಶಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚಂದ್ರ 10ನೇ ಮನೆಯಲ್ಲಿರೋದು ಫ್ಯಾಂಟಾಸ್ಟಿಕ್. ಆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಹಾಗೂ 10ನೇ ಮನೆಗೆ ಬುಧ, ಶುಕ್ರ, ಚಂದ್ರ. ಬುದ್ಧಿ, ಮೇಧಸ್ಸು, ಅಂದ, ಚಂದ, ಅಲಂಕಾರ ಎಲ್ಲ ಯೋಚಿಸಿ ಹೆಜ್ಜೆ ಇಡ್ತೀರಿ. ಚಂದ್ರ ಶುಕ್ರ ಯಾರಿಗೆ ಚೆನ್ನಾಗಿರುತ್ತೋ ಹೋಟೆಲ್, ಊಟ, ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರೆ. ನಿಮ್ಮಷ್ಟು ಅಚ್ಚುಕಟ್ಟಾಗಿ ಮಾಡೋರು ಯಾರು ಇಲ್ಲ. ಹೌದು, ಬ್ಯೂಟಿಫುಲ್. ನಿಮ್ಗೊಂದು ಒಳ್ಳೆ ಅಡಿಗೆ ಬರುತ್ತೆ, ಅದೊಂದು ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಆರ್ ಎ ವೆರಿ ಗುಡ್ ಚೆಫ್. ಯು ಆರ್ ಎ ಸರ್ವಿಸ್ ಓರಿಯೆಂಟೆಡ್. ಗುರು ಅಲ್ವಾ? ನಿಮ್ಗೆ ಇನ್ನೊಬ್ರಿಗೆ ಇಳೋದು, ಇನ್ನೊಬ್ರಿಗೆ ಕೊಡೋದು, ಇನ್ನೊಬ್ರಿಗೆ ಮಾತನಾಡೋದು, ಇನ್ನೊಬ್ರಿಗೆ ಪ್ರೀತಿಯಿಂದ ಧೈರ್ಯ ಹೇಳೋದು, ಸಮಾಧಾನ ಹೇಳೋದು ಅತ್ಯದ್ಭುತ. ಸೊ ಅಂತ ಒಂದು ದಿನ ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ವೆಹಿಕಲ್ಸ್ ಅಲ್ಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಅಲ್ಲಿ ಇದ್ದೀರಾ, ಬಟ್ಟೆಲ್ಲಿ ಇದ್ದೀರಾ, ಬೋಟಿಕಲ್ಲಿ ಇದ್ದೀರಾ, ವಜ್ರ, ವೈಡೂರ್ಯ, ಜ್ಯೋತಿಷ್ಯ, ಆಗಮ, ಫುಡ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಥಿಯೇಟರ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಪಬ್ಬು, ಕ್ಲಬ್ಬು, ಬ್ಯೂಟಿಫುಲ್, ಎಕ್ಸೆಪ್ಟ್ ರಿಯಲ್ ಎಸ್ಟೇಟ್. ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.